ಕ್ರೈಸ್ತ ವಿಶ್ವಾಸಿಗಳಾದಂತಹ ನಮಗೆ ಒಂದು ಆಸೆ ಇದೆ, ಮತ್ತೊಂದು ನಿರೀಕ್ಷೆ ಇದೆ. ಸ್ವರ್ಗ ರಾಜ್ಯಕ್ಕೆ ಹೋಗಬೇಕು, ಅಥವಾ ಆ ಸ್ವರ್ಗವನ್ನು ನಾವು ಅನುಭವಿಸಬೇಕು. ಈ ಒಂದು ಆಸೆ, ಈ ಒಂದು ನಿರೀಕ್ಷೆ ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮೆಲ್ಲರಿಗೂ ಕೂಡ ಇದೆಯಾ? ಇದೆ. ಈ ಒಂದು ನಿರೀಕ್ಷೆಯಲ್ಲಿನೇ ನಾವು ಬದುಕ್ತಾ ಇದ್ದೀವಿ. ನಾನು ಆ ಸ್ವರ್ಗ ರಾಜ್ಯಕ್ಕೆ ಹೋಗಬೇಕಪ್ಪ, ಆ ಸ್ವರ್ಗ ರಾಜ್ಯವನ್ನು ನಾನು ಅನುಭವಿಸ್ಬೇಕಪ್ಪ ಎಂಬ ಒಂದು ನಿರೀಕ್ಷೆ ಪ್ರತಿಯೊಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿಯ ಒಳಗಡೆ ಯಾವಾಗಲೂ ಇರುತ್ತೆ. ಈ ಒಂದು ನಿರೀಕ್ಷೆ, ಈ ಒಂದು ಆಸೆ ಇಲ್ಲದೆ ಇರತಕ್ಕಂಥವರು ನಿಜವಾದ ಕ್ರೈಸ್ತ ವಿಶ್ವಾಸಿಗಳು ಅಲ್ಲ. ನಿಜವಾದ ಕ್ರೈಸ್ತ ವಿಶ್ವಾಸಿಗಳಲ್ಲ. ನಿಜವಾದ ಕ್ರೈಸ್ತ ವಿಶ್ವಾಸಿಗಳು ನಾವಾದರೆ ನಮ್ಮೊಳಗಡೆ ಈ ಆಸೆ ಇರುತ್ತೆ. ಎಲ್ಲಿಗೆ ಹೋಗಬೇಕು? ಸ್ವರ್ಗ ರಾಜ್ಯಕ್ಕೆ ಹೋಗಬೇಕು. ಆ ಸ್ವರ್ಗ ರಾಜ್ಯವನ್ನು ಅನುಭವಿಸಬೇಕು. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್. ಹಾಗಾದರೆ ನಮಗೆ ಇದರ ಒಂದು ಸರಿಯಾದ ಅರಿವು ನಮಗಿರಬೇಕು. ವಾಟ್ ಈಸ್ ದಟ್ ಕಿಂಗ್ಡಮ್ ಆಫ್ ಗಾಡ್? ದೇವರ ಸಾಮ್ರಾಜ್ಯ ಅಥವಾ ಸ್ವರ್ಗ ರಾಜ್ಯ ಅಂದರೆ ಏನು? ಸ್ವರ್ಗ ರಾಜ್ಯ ಅಂದರೆ ಏನು? ಬೈಬಲ್ನಲ್ಲಿ ನಮಗೆ ವಾಕ್ಯ ಸಿಗುತ್ತೆ, ಆದರೂ ಕೂಡ ನಾವು ವಾಕ್ಯದ ಮುಖಾಂತರವಾಗಿಯೇ ಹೋಗೋಣ. ಆಗ ನಮಗೆ ಸರಿಯಾಗಿ ಅರ್ಥ ಆಗುತ್ತೆ. ನಿಮಗೆ ದೇವರು ಯಾರು, ವಿಶ್ವಾಸ ಅಂದರೆ ಏನು, ಪ್ರಾರ್ಥನೆ ಅಂದರೆ ಏನು, ಚರ್ಚ್ ಅಂದರೆ ಏನು, ಆರಾಧನೆ ಅಂದರೆ ಏನು, ಸಿನ್ ಪಾಪ ಅಂದರೆ ಏನು, ಸ್ವರ್ಗ ಅಂದರೆ ಏನು, ನರಕ ಅಂದರೆ ಏನು, ಪಿಶಾಚಿ ಅಂದರೆ ಏನು, ಪ್ರತಿಯೊಂದು ನಮಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ವಿ ಮಸ್ಟ್ ಗೋ ಥ್ರೂ ದ ವರ್ಡ್ ಆಫ್ ಗಾಡ್. ಅರ್ಥ ಆಯ್ತಾ ನಿಮಗೆ? ಸರಿಯಾಗಿ ಅರ್ಥ ಆಗಬೇಕಾದ್ರೆ ನೀವು ವಾಕ್ಯದ ಮುಖಾಂತರ ಹೋಗಬೇಕು, ಬೈಬಲ್ ಮುಖಾಂತರ ಹೋಗಬೇಕು. ಯಾಕೆ ಅಂದರೆ ಬೈಬಲ್ ಈಸ್ ಪರ್ಫೆಕ್ಟ್. ಅಲ್ಲಿ ಬರೆದಿರುವ ಲೆಟರ್ಸ್ ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲಿ ಕೊರತೆಗಳಿರ್ಬೋದು, ಬರವಣಿಗೆಯಲ್ಲಿ ಕೊರತೆ ಇರ್ಬೋದು. ಬಟ್ ದ ಕಂಟೆಂಟ್ ಆಫ್ ದ ಬೈಬಲ್, ದ ಮೆಸೇಜ್ ಆಫ್ ದ ಬೈಬಲ್ ಈಸ್ ಪರ್ಫೆಕ್ಟ್. ಯಾಕೆ ಅಂದರೆ ಬೈಬಲ್ನಲ್ಲಿ ಬರೆಯಲ್ಪಟ್ಟ ವಾಕ್ಯಗಳು ದೇವರಿಂದ ಬಂದಿದ್ದು. ದ ಸೋರ್ಸ್ ಆಫ್ ದ ಬೈಬಲ್ ಈಸ್ ಗಾಡ್. ಅದಕ್ಕೇನೆ ಲೋಕದಲ್ಲಿರ್ತಕ್ಕಂತಹ ಮನುಷ್ಯರಿಗೆ, ಬುದ್ಧಿವಂತರಿಗೆ, ಜ್ಞಾನಿಗಳಿಗೆ ಅರ್ಥ ಆಗಲ್ಲ. ಅವರಿಗೆ ಅರ್ಥ ಆಗಲ್ಲ. ಇದು ದೇವರನ್ನು ಹುಡುಕುವವರಿಗೆ, ದೀನ ಹೃದಯವುಳ್ಳವರಿಗೆ ಅರ್ಥ ಆಗುವ ಹಾಗೆ ದೇವರದನ್ನು ಇಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಇದು ಎಲ್ರಿಗೂ ಅರ್ಥ ಆಗಲ್ಲ. ಆದರೆ ದೇವರನ್ನು ಹುಡುಕುವ ಪ್ರತಿಯೊಬ್ಬರಿಗೂ, ದೀನ ಹೃದಯವುಳ್ಳ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗುತ್ತೆ. ಕೆಲವು ಟೈಮ್ ನಾವು ಹೇಳ್ತೀವಿ, ನಾವು ಓದ್ತೀವಿ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ? ನೀನು ಓದ್ತಾ ಇದೆಯಾ, ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ ನೀನು ದೇವ್ರನ್ನ ಹುಡುಕ್ತಾ ಇಲ್ಲ. ನೀನಿನ್ನೂ ಪಾಪದಲ್ಲೇ ಇದೆಯಾ, ಯು ಸ್ಟಿಲ್ ಇನ್ ಸಿನ್. ನೀನಿನ್ನೂ ಅವಿಶ್ವಾಸದಲ್ಲೇ ಇದೆಯಾ, ಇನ್ನೂ ವಿಗ್ರಹಾರಾಧನೆ ಮಾಡಿಕೊಂಡೇ ಇದೆಯಾ, ಇನ್ನೂ ಸ್ವಾರ್ಥದಲ್ಲೇ ಇದೆಯಾ. ಅದಕ್ಕೆ ನಿನಗೆ ಬೈಬಲ್ ಓದಿದ್ರೂ ಅರ್ಥ ಆಗೋದಿಲ್ಲ. ನಿನಗೆ ಅರ್ಥ ಆಗುತ್ತೆ, ಮಾನಸಿಕವಾಗಿ ಅರ್ಥ ಆಗುತ್ತೆ. ಇನ್ ಎ ಹ್ಯೂಮನ್ ವೇ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ನೋ ಗುಡ್, ನೋ ಯೂಸ್. ಅದೇನು ನಿನಗೆ ಒಳ್ಳೇದಾಗಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಎಷ್ಟೋ ಜನ ಇದ್ದಾರೆ, ಅದು ಹೆಡ್ ನಾಲೆಡ್ಜ್ಗೆ ಉಪಯೋಗ ಆಗುತ್ತಷ್ಟೇ. ಆದರೆ ಆತ್ಮಕ್ಕೆ, ಜೀವನ ನವೀಕರಣಕ್ಕೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರತಿಯೊಂದು ವಿಷಯ ನೀವು ತಿಳ್ಕೊಳ್ಳೋದಾದರೆ ತಿಳ್ಕೊಳ್ಳಿ, ದೇವರ ವಾಕ್ಯದ ಮುಖಾಂತರ ತಿಳ್ಕೊಳ್ಳಿ. ಆದರೆ ತಿಳ್ಕೋಬೇಕು, ಕುಟುಂಬ ಜೀವನ ಅಂದರೆ ಏನು, ಹೇಗೆ ಬದುಕಬೇಕು, ಫ್ಯಾಮಿಲಿ ಲೈಫ್ ಹೇಗೆ ಲೀಡ್ ಮಾಡಬೇಕು, ಒಂದು ಒಳ್ಳೆ ತಂದೆಯಾಗಿ ಹೇಗೆ ಬದುಕಬೇಕು, ತಾಯಿಯಾಗಿ ಹೇಗೆ ಬದುಕಬೇಕು, ಗಂಡ ಹೇಗಿರಬೇಕು, ಹೆಂಡತಿ ಹೇಗಿರಬೇಕು, ಮಗನಾಗಿ ಮಗಳಾಗಿ ಮಕ್ಕಳಾಗಿ ನಾವು ಹೇಗಿರಬೇಕು, ಆರಾಧನೆ ಹೇಗೆ ಮಾಡಬೇಕು, ಪ್ರತಿಯೊಂದು ವಿಷಯ, ಜೀವನ ಹೇಗೆ ಜೀವಿಸಬೇಕು, ಜೀವಿತದ ನಂತರ ಏನಿದೆ, ವಾಟ್ ಈಸ್ ಆಫ್ಟರ್ ಡೆತ್, ಮರಣದ ನಂತರ ಏನು,
ಹೇಗಿರುತ್ತೆ? ಒಬ್ಬ ಮನುಷ್ಯನ ಮರಣಾನಂತರದ ಜೀವನದ ಅವಸ್ಥೆ ಏನಾಗಿದೆ, ಹೇಗಿರುತ್ತೆ? ಯಾರೋ ಹೇಳೋ ಕತೆ ನಂಬೇಡಿ. ಇವತ್ತು ತುಂಬ ಕಟ್ಟುಕತೆಗಳಿದೆ. ಎಲ್ಲಿ? ನಮ್ಮ ಸಭೆಯಲ್ಲಿ, ಕ್ರೈಸ್ತ ಸಮುದಾಯಗಳಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ತುಂಬ ಕಟ್ಟುಕತೆಗಳಿದೆ. ಯಾವ ಕಟ್ಟುಕತೆಯನ್ನು ನಂಬಿ ಹಾಳಾಗಿ ಹೋಗಬೇಡಿ. ದೇವರ ವಾಕ್ಯವನ್ನು ನಂಬಿ, ದೇವರ ವಾಕ್ಯದ ಮುಖಾಂತರ ಹೋಗಿ. ನಿಮಗೆ ಸತ್ಯ ಅರ್ಥ ಆಗುತ್ತೆ. ಆ ಸತ್ಯ ನಿಮಗೆ ಸ್ವಾತಂತ್ರ್ಯ ಕೊಡುತ್ತೆ. ಆಗ ನೀವು ಸತ್ಯಕ್ಕೆ ಸಾಕ್ಷಿಗಳಾಗ್ಬೋದು, ಯೇಸುವಿಗೆ ಸಾಕ್ಷಿಗಳಾಗ್ಬೋದು. ಈ ಬೈಬಲ್ ದೇವ್ರಿಗೆ ಬರೆಸಿ ಕೊಟ್ಟಿರೋದು ನಮಗೋಸ್ಕರ, ನಾವು ಓದಲಿಕ್ಕೋಸ್ಕರ, ನಾವು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ. ಅದರಿಂದ ಈಗ ಎಲ್ಲ ವಿಷಯ ಹೇಳಲಿಕ್ಕೆ ನಮಗೆ ಸಾಯುವ ತನಕ ಅವಕಾಶ ಇದ್ದರೂ ಎಲ್ಲ ವಿಷಯ ಮುಗಿಯೋದಿಲ್ಲ. ಆದರೆ ಈಗ ಸದ್ಯಕ್ಕೆ ಒಂದೇ ಒಂದು ವಿಷಯ ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಳ್ಳೋಣ. ಕಿಂಗ್ಡಮ್ ಆಫ್ ಗಾಡ್. ವಾಟ್ ಈಸ್ ಕಿಂಗ್ಡಮ್ ಆಫ್ ಗಾಡ್? ದೇವರ ರಾಜ್ಯ ಅಂದರೆ ಏನು, ಅಥವಾ ಸ್ವರ್ಗ ರಾಜ್ಯ ಅಂದರೆ ಏನು? ನಾವು ಹೇಳ್ತೀವಿ ಸ್ವರ್ಗ ರಾಜ್ಯಕ್ಕೆ ಹೋಗಬೇಕು, ಅಥವಾ ಸ್ವರ್ಗ ರಾಜ್ಯ ಬರುತ್ತೆ, ಸ್ವರ್ಗ ರಾಜ್ಯದ ಅನುಭವಿಸ್ಬೇಕು ಅಂತೆಲ್ಲ ಹೇಳ್ತೀವಿ. ವಾಟ್ ಈಸ್ ದಟ್ ಎಕ್ಸಾಕ್ಟ್ಲಿ? ಅದು ಏನಾಗಿದೆ ಮತ್ತು ಅಲ್ಲಿಗೆ ನಾವು ಹೋಗೋದು ಹೇಗೆ, ಆ ಅನುಭವಕ್ಕೆ ಬರೋದು ಹೇಗೆ? ನಾವು ಸ್ವಲ್ಪ ವಾಕ್ಯದ ಮುಖಾಂತರ ನಾವು ನೋಡೋಣ. ನಿಮ್ಮಲ್ಲಿ ಕೆಲವರಾದರೂ ಆ ಸ್ವರ್ಗದ ಅನುಭವಕ್ಕೆ ಬರಲಿಕ್ಕೆ ಆಗುತ್ತೆ. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಇನ್ನೊಂದು, ಈ ಬೈಬಲ್ನಲ್ಲಿ ದೇವರು ಮನುಷ್ಯರಾದ ನಮಗೆ, ಪಾಪಿಗಳಾದ ನಮಗೆ ಅನುಭವಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಯಾವ ವಿಷಯನೂ ಇದರಲ್ಲಿ ಬರೆದಿಲ್ಲ. ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಯಾವ ವಿಷಯನೂ ಇದರಲ್ಲಿ ಬರೆದಿಲ್ಲ. ಅನೇಕ ವಿಷಯಗಳು ರಹಸ್ಯವಾಗಿ ಇದೆ, ನಿಜ, ರಹಸ್ಯವಾಗಿ ಇದೆ. ಆದರೆ ಅದು ಎಲ್ಲರಿಗೂ ರಹಸ್ಯ ಅಲ್ಲ. ದೇವರು ಆ ರಹಸ್ಯಗಳನ್ನು, ಮರ್ಮಗಳನ್ನು, ಮಿಸ್ಟ್ರೀಸ್ ಅಂತ ಹೇಳ್ತೀವಿ, ಅದನ್ನು ತಕ್ಕ ಸಮಯದಲ್ಲಿ ಪ್ರವಾದಿಗಳ ಮುಖಾಂತರ ಅದನ್ನು ಪ್ರಕಟಪಡಿಸಿ ಕೊಡ್ತಾನೇ ಬಂದಿದ್ದಾರೆ. ಅಪೊಸ್ತಲರ ಮುಖಾಂತರ, ಪ್ರೇಷಿತರ ಮುಖಾಂತರ ಪ್ರಕಟಪಡಿಸಿ ಕೊಟ್ಟಿದ್ದಾರೆ. ಇವತ್ತು ಕೂಡ ದೇವರು ಸ್ವರ್ಗೀಯ ಮರ್ಮಗಳನ್ನು, ಅಂದರೆ ರಹಸ್ಯಗಳನ್ನು ಪ್ರಕಟಪಡಿಸಿ ಕೊಡ್ತಾನೆ ಇರ್ತಾರೆ. ಆದರೆ ಲೋಕದ ಜನರಿಗೆ ಅದು ರಹಸ್ಯವಾಗಿಯೇ ಇದೆ, ಅವರಿಗೆ ಅದು ಪ್ರಕಟ ಆಗಿಲ್ಲ. ಮತ್ತು ಧಾರ್ಮಿಕ ವ್ಯಕ್ತಿಗಳು, ರಿಲಿಜಿಯಸ್ ಪೀಪಲ್, ಈ ಧಾರ್ಮಿಕ ವ್ಯಕ್ತಿಗಳು ಅಂದರೆ ಅವರಿಗೆ ಅವರ ಧರ್ಮ ಮುಖ್ಯ. ನಮ್ಮ ಕ್ರೈಸ್ತರಲ್ಲೂ ಬಹಳಷ್ಟು ಜನ ಆ ರೀತಿ ಮೂಢರಿದ್ದಾರೆ. ಮೂಢರು ಅಂತಲೇ ಕರಿಬೇಕು ಅವ್ರನ್ನ. ಅವರಿಗೆ ಕ್ರಿಶ್ಚಿಯಾನಿಟಿನೇ ಮುಖ್ಯ, ಅಂದರೆ ಆ ಧರ್ಮ, ಅವರಿಗೆ ಅವರ ಸಂಪ್ರದಾಯಗಳೇ ಮುಖ್ಯ, ಅವರಿಗೆ ಅವರ ಡಿನಾಮಿನೇಷನ್, ಅವರ ಪಂಗಡನೇ ಮುಖ್ಯ, ಅವರ ಆಚಾರ ವಿಚಾರಗಳೇ ಅವರಿಗೆ ಮುಖ್ಯ. ಅವರಿಗೆ ಜೀಸಸ್ ಮುಖ್ಯ ಅಲ್ಲ, ಅವರಿಗೆ ಶುಭ ಸಂದೇಶ ಮುಖ್ಯ ಅಲ್ಲ, ಅವರಿಗೆ ಪವಿತ್ರಾತ್ಮರು ಮುಖ್ಯ ಅಲ್ಲ. ಬಾಯಲ್ಲಿ ಹೇಳ್ತಾರಷ್ಟೇ, ನಮಗೆ ಜೀಸಸ್ಸೇ ಮುಖ್ಯ, ಆದರೂ ಇದು ಬೇಕು, ನಮಗೆ ಹೋಲಿ ಸ್ಪಿರಿಟೇ ಬೇಕು. ಹೋಲಿ ಸ್ಪಿರಿಟ್ ಇಲ್ಲ ಅಂದರೆ ಹೇಗೆ? ಆದರೂ ಇದು, ನಮಗೆ ದೇವರ ವಾಕ್ಯ ಬೇಕೇ ಬೇಕು, ಆದರೂ ಅದು. ಹೀಗೆ ನೆಪಕ್ಕೆ ಮಾತ್ರ ಯೇಸು, ಪವಿತ್ರಾತ್ಮ, ವಾಕ್ಯ ಎಲ್ಲ ಬಾಯಲ್ಲಿ ಹೇಳ್ತಾರೆ, ಆದರೆ ಅವರಿಗೆ ನಿಜವಾಗಲೂ ಅದು ಮುಖ್ಯ ಅಲ್ಲ. ನಿಜವಾಗಲೂ ಯೇಸು ನಿನಗೆ ಮುಖ್ಯ ಆದರೆ ನಿನಗೆ ಬೇರೆ ಯಾವುದು ಮುಖ್ಯ ಆಗಲ್ಲ, ಬೇರೆ ಯಾವುದಕ್ಕೂ ಪ್ರಾಮುಖ್ಯತೆ ಕೊಡೋದಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ವಾಕ್ಯದ ಮುಖಾಂತರವಾಗಿ ನಾವು ಕಲಿತ್ಕೊಳ್ಳೋಣ. ಖಂಡಿತವಾಗಲೂ ಪವಿತ್ರಾತ್ಮರು ನಮಗೆ ತಿಳಿಸ್ಕೊಡ್ತಾರೆ, ಅರ್ಥ ಮಾಡಿಸ್ಕೊಡ್ತಾರೆ. ನಾವೆಲ್ಲರೂ ಕೂಡ ಅದನ್ನು ಅನುಭವಿಸ್ಬೇಕು, ಅನುಭವಿಸ್ಲಿಕ್ಕೆ ಆಗುತ್ತೆ. ಅನುಭವಿಸುವವರು ಬುದ್ಧಿವಂತರು ಮತ್ತು ಭಾಗ್ಯವಂತರು. ನೀವೆಲ್ಲರೂ ಬುದ್ಧಿವಂತರಾಗಬೇಕು, ಭಾಗ್ಯವಂತರಾಗಬೇಕು. ಇಲ್ಲಿ ಬಂದು ಮೂರ್ಖರಾಗಿ ವಾಪಸ್ ಹೋಗಬಾರ್ದು, ನಿರ್ಭಾಗ್ಯರಾಗಿ ವಾಪಸ್ ಹೋಗಬಾರ್ದು. ಈ 3 ದಿನ ಧ್ಯಾನಕೂಟದಲ್ಲಿ ಬಂದಿರತಕ್ಕಂಥ ನೀವು ಒಬ್ಬೊಬ್ಬರು ಕೂಡ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಚೆನ್ನಾಗಿ ಭಾಗವಹಿಸಬೇಕು. ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ದೇವರನ್ನ ಚೆನ್ನಾಗಿ ಆರಾಧಿಸಬೇಕು, ದೇವರ ವಾಕ್ಯವನ್ನು ಚೆನ್ನಾಗಿ ಧ್ಯಾನಿಸಬೇಕು, ವೈಯಕ್ತಿಕವಾಗಿ ಚೆನ್ನಾಗಿ ಪ್ರಾರ್ಥಿಸಬೇಕು. ಏನೆಲ್ಲ ತೀರ್ಮಾನಗಳು ಮಾಡಬೇಕೋ ಮಾಡ್ಕೋಬೇಕು, ಏನೆಲ್ಲ ಏರಿಯಾಗಳಲ್ಲಿ ನಾನು ರಿಪೆಂಟ್ ಆಗಬೇಕೋ, ಮಾನಸಾಂತರ ಪಡಬೇಕೋ ಅಲ್ಲೆಲ್ಲ ಮಾನಸಾಂತರ ಪಡಬೇಕು. ಇಷ್ಟು ಮಾಡಿ ಸ್ವರ್ಗರಾಜ್ಯದ ಅನುಭವ ಸಿಗುತ್ತೆ. ಅದೊಂದು ರಹಸ್ಯ ಅಲ್ಲ, ಆಯಿತಾ? ಸೊ ಬೈಬಲ್ ನಮಗೆ ಕರೆ ನೀಡ್ತಾ ಇದೆ, ಅಥವಾ ಯೇಸು ಕ್ರಿಸ್ತರು ದೇವರು ನಮಗೆ ಕರೆ ನೀಡ್ತಾ ಇದ್ದಾರೆ. ಏನಂತ ಕರೆ ನೀಡ್ತಾ ಇದ್ದಾರೆ ಅಂದರೆ, ಮತ್ತಾಯನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ, ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 33 ಅಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನೀವಾದರೂ
ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿಯೂ ಅವರ ಸತ್ಸಂಬಂಧಕ್ಕಾಗಿ, ಅವರ ನೀತಿಗಾಗಿಯೂ ತವಕಪಡಿ. ಇದು ಯೇಸು ಕ್ರಿಸ್ತರು ಹೇಳುವಂತ ಮಾತು. ಏನ್ ಮಾಡ್ಬೇಕಂತೆ? ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದ ಮೊಟ್ಟ ಮೊದಲನೇ ಕಾರ್ಯ ಏನಂತೆ? ಸೀಕ್ ಯು ಫಸ್ಟ್ ಅಂದ್ರೆ ನಿಮ್ಮ ಜೀವನದಲ್ಲಿ ಫಸ್ಟ್ ಪ್ರಯಾರಿಟಿ, ಮೊದಲ ಆದ್ಯತೆ ಯಾವಾಗಲೂ ಇದೇ ಆಗಿರಬೇಕು. ಯಾವುದು? ಕಿಂಗ್ಡಮ್ ಆಫ್ ಗಾಡ್ ಅಂಡ್ ದ ರೈಚಸ್ನೆಸ್ ಆಫ್ ಗಾಡ್. ಇದಕ್ಕೆರಡು ಕನೆಕ್ಟೆಡ್. ಅದು ದೇವರ ರಾಜ್ಯ ಯಾರೆಲ್ಲ ಹುಡುಕ್ತಿರೋ ಅವ್ರಿಗೇನು ಸಿಗುತ್ತೆ ಗೊತ್ತಾ? ಈ ಸತ್ಸಂಬಂಧ ಸಿಗುತ್ತೆ. ದೋಸ್ ಹೂ ಆರ್ ಸೀಕಿಂಗ್ ಫಸ್ಟ್, ಗಿವಿಂಗ್ ಇಂಪಾರ್ಟೆನ್ಸ್ ಟು ಗಾಡ್ ಅಂಡ್ ಹಿಸ್ ಕಿಂಗ್ಡಮ್, you can experience the righteousness of God as a byproduct. ಒಂದು ಬಿಟ್ಟು ಒಂದಿಲ್ಲ. If you are seeking for the righteousness of God, you can experience the kingdom of God. ದೇವರ ಸತ್ಸಂಬಂಧಕ್ಕಾಗಿ ಯಾರು ತವಕ ಪಡ್ತಿರೋ ನಿಮಗೆ ದೇವರ ರಾಜ್ಯ ಅನುಭವ ಸಿಗುತ್ತೆ, ಸ್ವರ್ಗ ರಾಜ್ಯದ ಅನುಭವ ಸಿಗುತ್ತೆ. ಯಾರು ಸ್ವರ್ಗ ರಾಜ್ಯದ ಅನುಭವಕ್ಕಾಗಿ ತವಕ ಪಡ್ತಿರೋ ನಿಮಗೆ ದೇವರ ಸತ್ಸಂಬಂಧ ಸಿಗುತ್ತೆ. ಕನೆಕ್ಟೆಡ್, ಎರಡು ಒಂದಕ್ಕೊಂದು, ಒಂದು ನಾಣ್ಯದ ಎರಡು ಮುಖ, ಎರಡು ಒಟ್ಟಿಗೆನೆ. ನನಗೆ ದೇವರ ರಾಜ್ಯದ ಅನುಭವ ಸಿಕ್ತು, ಆದರೆ ದೇವರ ಸತ್ಸಂಬಂಧಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ, ಸುಳ್ಳು. ಅದು ದೇವರ ರಾಜ್ಯದ ಅನುಭವ ಅಲ್ಲ. ನನಗೆ ದೇವರ ಸತ್ಸಂಬಂಧದಲ್ಲಿ ಇದ್ದೀನಿ, ಟುಡೇ ಐ ಆಮ್ ರೈಚಿಯಸ್ ಅಂತೆಲ್ಲ ಹೇಳ್ಕೊಳ್ತೀವಿ. ದಟ್ ಮೀನ್ಸ್ ಶ್ಯೂರ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್. ನನಗೆ ದೇವರ ರಾಜ್ಯದ ಅನುಭವ ಸಿಗ್ತಾ ಇದೆ ಅಂತ ಅರ್ಥ. ಆದರೆ ನನಗೆ ಆ ದೇವರ ನೀತಿಯ ಅನುಭವ ಆಗ್ತಾ ಇದೆ, ಆದರೆ ದೇವರ ರಾಜ್ಯದ ಅನುಭವ ಸಿಗ್ತಾ ಇಲ್ಲ. ಹಾಗಾದರೆ ಅದು ಯಾವುದೋ ಬೇರೆ ನೀತಿ, ದೇವರ ನೀತಿ ಅಲ್ಲ. ಸೊ ವೆನ್ ಯು ಆರ್ ಸೀಕಿಂಗ್ ದ ಕಿಂಗ್ಡಮ್ ಆಫ್ ಗಾಡ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ರೈಚಸ್ನೆಸ್ ಆಫ್ ಗಾಡ್. ವೆನ್ ಯು ಆರ್ ಸೀಕಿಂಗ್ ದ ರೈಚಸ್ನೆಸ್ ಆಫ್ ಗಾಡ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್. ಟುಗೆದರ್, ಒಟ್ಟಿಗೆನೇ ಆಗುತ್ತೆ. ಆಯಿತಾ? ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಅಥವಾ ಅವರ ಸತ್ಸಂಬಂಧಕ್ಕಾಗಿ ನಾವು ತವಕ ಪಡಬೇಕು. ಇದು ಯೇಸು ಕ್ರಿಸ್ತರು ನಮಗೆ ಹೇಳುವಂಥ ಮಾತು. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ದೇವರು ಬಯಸ್ತಾ ಇದ್ದಾರೆ ನೀವೆಲ್ಲರೂ ಸುಖವಾಗಿರಬೇಕು ಅಂತ. ಹೇಗಿರಬೇಕು? ಸುಖ. ಸುಖ ಅಂದರೆ ನಾವು ಬಯಸುವ ಸುಖ ಅಲ್ಲ. ನಾವೆಲ್ಲರೂ, ನಾನು ಮತ್ತು ನೀವು, ನಾವೆಲ್ಲರೂ ಬಯಸುವ ಸುಖ, ನಾವು ಸುಖವಾಗಿರ್ಬೇಕಂತಲೇ ಬಯಸ್ತಾ ಇರೋದು. ನಾವು ಬಯಸುವ ಸುಖ ಶರೀರ ಸುಖ. ಯಾವ ಸುಖ? ಶರೀರ ಸುಖ. ಶರೀರ ಅಥವಾ ಇಹಲೋಕದ ಈ ಶಾರೀರಿಕ ಜೀವನ ಸುಖವಾಗಿರಬೇಕು ಅಂತಾನೆ ನಾವೆಲ್ಲರೂ ಮಾಡೋ ದೊಡ್ಡ ಪ್ರಾರ್ಥನೆ. ನಾವೀ ಪುಣ್ಯಕ್ಷೇತ್ರಗಳಿಂದ ಸುತ್ತೊಡೆಯೋ ಕಾರಣ ಏನು ಹೇಳಿ? ಸುಖ ಕೊಡಿಯಪ್ಪ ಅಲ್ವಾ? ಅಲ್ಲಿ ಇಲ್ಲಿ ಹೋಗಿ ಹರಕೆ ಹೊತ್ಕೊಳ್ತೀವಿ. ನಿಮ್ಮಲ್ಲಿ ಎಷ್ಟು ಜನ ಹರಕೆ ಹೊತ್ಕೊಳ್ಳೋರು ಇದ್ದೀರಿ? ನಾನು ಕೈ ಎತ್ತೋದೇನು ಬೇಡ. ನೀವು ಹೊತ್ಕೊಳ್ಳೋ ಉದ್ದೇಶ ಏನು? ಸುಖ. ಏನು ಬೇಕು? ಸುಖ ಬೇಕು. ಎಷ್ಟು ಬೇಕು? ನಿನಗೆಷ್ಟು ಸುಖ ಇದ್ದರೂ ನಿನಗೆ ತೃಪ್ತಿ ಸಿಗಲ್ಲ. ನಿನಗೆಷ್ಟೇ ಸುಖ ಸಿಕ್ಕಿದರೂ ತೃಪ್ತಿ ಸಿಗೋದಿಲ್ಲ. ಯಾಕೆ ಅಂದರೆ ಈ ಶರೀರ ಇರೋದೇ ಹಾಗೆ. ಇದು ಯಾವತ್ತೂ ತೃಪ್ತಿ ಆಗೋದಿಲ್ಲ. ಸತ್ತರೆ ಮಾತ್ರ ಮುಗೀತಷ್ಟೆ. ಸಾಯುವ ತನಕ ಈ ಶರೀರ, ನನ್ನ ಶರೀರ ಇರ್ಬೋದು, ನಿಮ್ಮ ಶರೀರ ಇರ್ಬೋದು. ಯೇಸು ಸ್ವಾಮಿ ಶರೀರ ಅಲ್ಲ, ಅದರಲ್ಲಿ ಸಿನ್ ಇರಲಿಲ್ಲ, ಅವರ ಶರೀರದಲ್ಲಿ ಪಾಪ ಇರಲಿಲ್ಲ. ಮಿಕ್ಕೆಲ್ಲ ಶರೀರಗಳು ಕೂಡ ಈ ಲೋಕದಲ್ಲಿ ಇರುವಾಗ ಅದು ಪ್ರತಿದಿನ ಬಯಸೋದು ಸುಖ, ಸುಖ, ಸುಖವಾಗಿರಬೇಕು. ಇವತ್ತು ಸುಖವಾಗಿರಬೇಕು. ದೇವರೇ, ಪರಮಾತ್ಮ, ಯೇಸುವೆ, ಸುಖವಾಗಿಡಪ್ಪ. ಏನು ಸುಖವಾಗಿಡಪ್ಪ? ಏನು ಸುಖವಾಗಿಡಪ್ಪ? ಆಕ್ಸಿಡೆಂಟ್ ಆಗದ ಹಾಗೆ, ಕಾಯಿಲೆ ಬರದ ಹಾಗೆ, ಯಾರು ಹೊಡೆದು ಸಾಯಿಸದ ಹಾಗೆ, ಎಲ್ಲೂ ನಾನು ಸತ್ತೋಗದ ಹಾಗೆ, ಯಾರು ಏನು ತೊಂದರೆ ಕೊಡದ ಹಾಗೆ, ಏನು ಕಷ್ಟ ಆಗದ ಹಾಗೆ, ಸಾಲ ಆಗದ ಹಾಗೆ, ಅಂದ್ಕೊಂಡಿದ್ದೆಲ್ಲ ಆಗುವ ಹಾಗೆ, ನಾನೇನೆಲ್ಲ ಕೈ ಇಡ್ತೀನೋ ಎಲ್ಲ ಚಿನ್ನ ಆಗುವ ಹಾಗೆ ಸುಖವಾಗಿಡಪ್ಪ. ಕರೆಕ್ಟಾ? ಈ ಸುಖ ಸಕ್ಸಸ್ ಆದರೆ ದೇವರಿಗೆ 10% ಕಮಿಷನ್, ಅಥವಾ ಕ್ಯಾಂಡ್ಲ್ ಕಮಿಷನ್, ಅಥವಾ ಹುಂಡಿ ಕಾಸು ಕಮಿಷನ್, ಅಥವಾ ಒಂದು 100 ಜನಕ್ಕೆ ಊಟ ಕಮಿಷನ್. ಇದೆಲ್ಲ ಸಂಪ್ರದಾಯಗಳು ಅನ್ಯ ಧರ್ಮದಲ್ಲಿದೆ. ಇವತ್ತು ಕ್ರೈಸ್ತರಲ್ಲಿ ಸಂಪ್ರದಾಯ ಹೆಚ್ಚಾಗಿ ನಡೀತಾ ಇದೆ. ಯಾಕೆ ಅಂದರೆ ನಮ್ಮಲ್ಲಿ ಮೂಢನಂಬಿಕೆ ಇರೋದ್ರಿಂದ ಮತ್ತು ಸ್ವರ್ಗ ರಾಜ್ಯದ ಅನುಭವ ಇಲ್ಲದೆ ಇರೋದ್ರಿಂದ, ದೇವರ ನೀತಿ ಅನುಭವ ಇಲ್ಲದೆ ಇರೋದ್ರಿಂದ ಈ ಒಂದು ಗೊಡ್ಡು ಸಂಪ್ರದಾಯಗಳು ನಮ್ಮೊಳಗಡೆ ತುಂಬಿಕೊಂಡು ಬಿಟ್ಟಿದೆ. ನಿಮ್ಮಲ್ಲಿದೆಯಾ? ಇಲ್ಲ, ನೀವಂಥವ್ರಲ್ಲ ಅಲ್ವಾ?
ನೀವೆಲ್ಲ ತುಂಬ ಒಳ್ಳೆಯವರು, ನೀವೆಲ್ಲರೂ ಪ್ರತಿದಿನ ದೇವರ ರಾಜ್ಯಕ್ಕಾಗಿ ಮತ್ತು ಅವರ ನೀತಿಗಾಗಿ ಮಾತ್ರ ತವಕ ಪಡುತ್ತಾ ಬದುಕುವಂತಹ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು. ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಎಲ್ಲಿ ಸಿಗ್ತಾರೆ ಕೇಳಿದರೆ, ನಿಮ್ಮ ಫೋಟೋ ಕೊಟ್ಟರೆ ಸಾಕು, ಇದೇ ಇಲ್ಲಿದ್ದಾರೆ ನೋಡಿ, ಇವರೇ ಸ್ವರ್ಗ ಸಾಮ್ರಾಜ್ಯದ ಪ್ರಜೆ. ಬೈಬಲ್ ಫಿಲಿಪಿಯರ್ 3:20 ಇದೆಯಲ್ವಾ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಅಂತ. ಯಾರಾದರೂ ಕೇಳಿದರೆ ಅವ್ರು ಎಲ್ಲಿ ಸಿಗ್ತಾರೆ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ನಾವು ಸ್ವಲ್ಪ ಅವ್ರನ್ನ ನೋಡಬೇಕಲ್ಲ, ಹೇಗಿರ್ತಾರೆ ಅವರು ಕೇಳಿದರೆ, ನೆಕ್ಸ್ಟ್ ನಿಮ್ಮ ಫೋಟೋ ಕೊಟ್ಟರೆ, ನಿಮ್ಮನ್ನು ಅಡ್ರೆಸ್ ಕೊಟ್ಟರೆ ನಿಮ್ಮನ್ನು ನೋಡ್ಕೊಂಡು ಬರ್ತಾರೆ. ಆವಾಗ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ, ಇವರೇ ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಅಂತ. ಒಂದು ವಾರ, ಒಂದು ತಿಂಗಳು ನಿಮ್ಮ ಜೊತೆಗೆ ಬದುಕಿಬಿಟ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಹಾಗಾದರೆ ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಅಂದರೆ ಇದೇನಾ ಅಂತ ಕ್ವಶನ್ ಕೇಳ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಓಕೆ, ಇಲ್ಲಿ ಸುಖವಾಗಿರಬೇಕು ಅಂದರೆ ಈ ಶರೀರ ಸುಖ ಅಲ್ಲ, ನಮ್ಮ ಆತ್ಮ ಯಾವಾಗಲೂ ಕೂಡ ವಿಶ್ರಾಂತಿಯಲ್ಲಿ ಇರಬೇಕು. ಅವರ್ ಸೋಲ್ and spirit must be at rest. ಸಬ್ಬತ್ ದಿನ ಅಂದರೆ ಏನರ್ಥ? ಶಾಬತ್ ಅಂದರೆ ಏನರ್ಥ? ಅದರ ಅರ್ಥ ವಿಶ್ರಾಂತಿ ಅಂತ. ಏನು? ವಿಶ್ರಾಂತಿ. ಮತ್ತಾಯ 11:28 ಯೇಸು ದುಡಿದು ಭಾರ ಹೊತ್ತು ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ಅಲ್ಲಿಗೆ ಹೋಗಿರಿ, ನಿಮಗೆ ವಿಶ್ರಾಂತಿ ಸಿಗುವುದು ಅಂತ ಹೇಳಿದಾರಾ? ನೀವೆಲ್ಲರೂ ಎಲ್ಲಿಗೆ ಹೋಗಿ? ಯೇಸು ಹೇಳಿದಾರಲ್ವಾ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ವೇಳಾಂಗಣ್ಣಿಗೆ ಹೋಗಿ ವಿಶ್ರಾಂತಿ ಸಿಗುವುದು, ಅಲ್ಲಿ ಹೋಗಿ ತಲೆ ಬಳಸ್ಕೊಂಡು ಬನ್ನಿ, ನಿಮಗೆ ವಿಶ್ರಾಂತಿ ಸಿಗುವುದು ಅಂತ ಯೇಸು ಬೈಬಲ್ನಲ್ಲಿ ಹೇಳಿದಾರಾ? ಹೇಳಿಲ್ಲ. ಮತ್ತು ನೀವು ಓಡ್ತೀರಲ್ಲ ವಿಶ್ರಾಂತಿ ಹುಡ್ಕೊಂಡು. ಯಾಕೆ ಹೇಳಿ? ಯಾಕೆ ಅಂದರೆ ವಾಕ್ಯ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ. ವಿ ಡು ನಾಟ್ ನೋ ದ ವೇ. ಯೇಸು ಹೇಳ್ತಾರೆ, ಐ ಆಮ್ ದ ವೇ, ನಾನೇ ದಾರಿ. ದೆರ್ ಈಸ್ ಓನ್ಲಿ ಒನ್ ವೇ ಫಾರ್ ಯುವರ್ ರೆಸ್ಟ್. ನಿನ್ನ ವಿಶ್ರಾಂತಿಗಾಗಿ, ಫಾರ್ ಯುವರ್ ರೆಸ್ಟ್, ದೆರ್ ಈಸ್ ಓನ್ಲಿ ಒನ್ ವೇ, ದಟ್ ಈಸ್ ಜೀಸಸ್. ದೆರ್ ಈಸ್ ನೋ ಅದರ್ ವೇ. ಅದಕ್ಕೆ ಜೀಸಸ್ ನಮಗೆ ಮಿಸ್ಗೈಡ್ ಮಾಡ್ತಾ ಇಲ್ಲ. ನಾನು ಮಿಸ್ಗೈಡ್ ಮಾಡ್ಬೋದು. ಪ್ರಪಂಚದಲ್ಲಿರ್ತಕ್ಕಂಥ ಬೋಧಕರು, ಪ್ರವಾದಿಗಳು, ಅನೇಕ ಕಳ್ಳ ಬೋಧಕರು, ಪ್ರೇಷಿತರಿದ್ದಾರೆ, ಅವರೆಲ್ಲರೂ ಮಿಸ್ಗೈಡ್ ಮಾಡ್ಬೋದು ನಿಮಗೆ. ಆದರೆ ಬೈಬಲ್ ಯಾವತ್ತೂ ಮಿಸ್ಗೈಡ್ ಮಾಡಲ್ಲ. ಓಕೆ, ದೇವರ ವಾಕ್ಯ ಯಾವತ್ತೂ ಮಿಸ್ಗೈಡ್ ಮಾಡೋದಿಲ್ಲ. ಜೀಸಸ್ ಯಾವತ್ತೂ ಮಿಸ್ಗೈಡ್ ಮಾಡೋದಿಲ್ಲ. He is the perfect guide for your soul to reach heaven. Jesus Christ is the perfect guide to your soul. Word of God is the perfect guide to your soul and spirit and your whole being. ನಿನ್ನ ಇಡೀ ಜೀವನಕ್ಕೆ, ಜೀವಮಾನಕ್ಕೆ ಒಂದು ಪರ್ಫೆಕ್ಟ್ ಗೈಡ್ ಇದ್ದರೆ ಅದು ದೇವರ ವಾಕ್ಯನೇ. ಹೋಲ್ಡ್ ಆನ್ ಟು ಇಟ್. ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸರಿಯಾದ ಗೈಡ್ ಬೇಕು ಜೀವನದಲ್ಲಿ. ಸರಿಯಾದ ಗೈಡ್ ಅಂದರೆ ಒಬ್ಬರೇ, ಆಯ್ತಾ? ಅದು ಯಾರು ಕೇಳಿದರೆ ಯೇಸು ಕ್ರಿಸ್ತರೇ, ಅದು ಏನು ಕೇಳಿದರೆ ದೇವರ ವಾಕ್ಯನೇ. ಮಿಸ್ಗೈಡ್ ಆಗೋದಿಲ್ಲ. ಆವಾಗ ಸರಿಯಾದ ರೀತಿಯಲ್ಲೇ ನಾವು ಮುಂದಕ್ಕೆ ಹೋಗ್ತೀವಿ. ಅದರಿಂದ ಯೇಸು ಮತ್ತಾಯ 11:28 ಏನು ಹೇಳ್ತಾರೆ ಅಂದರೆ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಆ ಬೆಟ್ಟದ ಮೇಲೆ ಹೋಗಿ ಅಂತ ಹೇಳಿದಾರಾ? ಧ್ಯಾನ ಕೇಂದ್ರಕ್ಕೆ ಹೋಗಿ ಅಂತ ಹೇಳಿದಾರಾ? ಎಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ? ನನ್ನ ಬಳಿಗೆ ಬನ್ನಿ. ಯಾರ ಹತ್ರ ಬನ್ನಿ? ಯಾರ ಹತ್ರ ಬನ್ನಿ? ಯೇಸುವಿನ ಹತ್ರ ಬನ್ನಿ. ಯೇಸು ಹತ್ರ ಬಂದರೆ ಏನು ಕೊಡ್ತೀನಿ ಅಂತ ಹೇಳಿದ್ದಾರೆ? ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನಾನು ನಿಮಗೆ ಅದೇ ಬೇಕಾಗಿರೋದು, ನಿಮಗೂ ನನಗೂ. ಐ ಹ್ಯಾವ್ ನೋ ರೆಸ್ಟ್ ಅಂಟಿಲ್ ಮೈ ಸೋಲ್ ರೆಸ್ಟ್ ಇನ್ ಯು, ಓ ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸಂತ ಅಗಸ್ಟಿನ್ ಹೇಳ್ತಾರೆ, ಬಳಲಿ ಬೆಂಡಾಗಿದ್ದಂಥ ಅಗಸ್ಟಿನ್ಗೆ ಯೇಸು ಕ್ರಿಸ್ತರು ಸಿಕ್ಕಿದಾಗ, ಆ ಯೇಸುವಿನ ಅನುಭವ ಆದಮೇಲೆ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ? ನನಗೆ ಯೇಸು ಕ್ರಿಸ್ತನು ಸಿಗುವ ತನಕ ನನಗೆ ವಿಶ್ರಾಂತಿ ಇರಲಿಲ್ಲ. ನೌ ಐ ಆಮ್ ಟೇಕಿಂಗ್ ರೆಸ್ಟ್. ನಾನು ಈಗ ವಿಶ್ರಾಂತಿ ಸಿಕ್ತು, ಈಗ ಸುಖ ಸಿಕ್ತು. ಆ ಸುಖ, ಈ ಸುಖನೇ ಯೇಸು ಬಯಸೋದು, ಎಲ್ಲರೂ ಸುಖವಾಗಿರಬೇಕು ಅಂತ. ಆರ್ಮ್ ಚೇರಲ್ಲಿ ಕೂತ್ಕೊಂಡು ಹೀಗೆ ಇರ್ತೀವಲ್ವಾ, ರಿಲ್ಯಾಕ್ಸ್ ಆಗಿ, ಆ ಥರ ನಿಮ್ಮ ಸೋಲ್, ನಿಮ್ಮ ಅಂತರಂಗ
ರಿಲ್ಯಾಕ್ಸ್ ಆಗಿರುತ್ತೆ. ಯಾರು ಸಿಕ್ಕಿದ್ರೆ, ಎಲ್ಲೋ ಬೆಟ್ಟದ ಮೇಲೆ ಹತ್ತುಳಿದು ಉರುಳು ಸೇವೆ ಮಾಡಿದರೆ ಇದು ರೆಸ್ಟ್ ಸಿಗೋದಿಲ್ಲ, ಇರೋ ರೆಸ್ಟು ಹೋಗುತ್ತೆ. ಯು ವಿಲ್ ಬಿಕಮ್ ರೆಸ್ಟ್ಲೆಸ್. ನೀವು ಅಲ್ಲಿ ಇಲ್ಲಿ ಪ್ರಪಂಚದಲ್ಲಿ ಮನುಷ್ಯರ ಹಿಂದೆ ಸುತ್ತಿದ್ರೆ ಯು ವಿಲ್ ಬಿಕಮ್ ರೆಸ್ಟ್ಲೆಸ್. ಬ್ರದರ್ಸ್ಗಳ ಹಿಂದೆ ಸುತ್ತಿದ್ರೆ ಇನ್ನೂ ರೆಸ್ಟ್ಲೆಸ್. ಬೋಧಕರ ಹಿಂದೆ ಸುತ್ತಿದ್ರೆ ಇನ್ನೂ ರೆಸ್ಟ್ಲೆಸ್ ಆಗ್ತೀರಾ. ಯಾವ ಮನುಷ್ಯನ ಹಿಂದೆನೂ ಸುತ್ತಬೇಡಿ, ಯಾವ ಸ್ಥಳದಲ್ಲೂ ಸುತ್ತಬೇಡಿ. ಅರ್ಥ ಆಗ್ತಿದೆಯಾ? ಯೇಸುವಿನ ಹತ್ರ ಬನ್ನಿ. ಆಗ ಏನು ಮಾಡ್ತಾರೆ ಗೊತ್ತಾ? ಅವರು ನಿಮ್ಮ ಹತ್ರ ಬರ್ತಾರೆ. ಕಮ್ ನಿಯರ್ ಟು ಮೀ, ಐ ವಿಲ್ ಕಮ್ ನಿಯರ್ ಟು ಯು. ದೇವರು ಹೇಳ್ತಾರೆ, ನೀವು ದೇವರ ಸಮೀಪಕ್ಕೆ ಬನ್ನಿ, ದೇವರು ನಿಮ್ಮ ಸಮೀಪಕ್ಕೆ ಬರ್ತಾರೆ. ದೇವರು ನಿಮ್ಮ ಸಮೀಪಕ್ಕೆ ಬಂದರೆ ನಿಮಗೆ ಏನು ಸಿಗುತ್ತೆ ಕೇಳಿದರೆ? ವಿಶ್ರಾಂತಿ ಸಿಗುತ್ತೆ. ಏನು ಸಿಗುತ್ತೆ? ವಿಶ್ರಾಂತಿ ಸಿಗುತ್ತೆ. ನೀವು ಕೇಳ್ಬೋದು ದೇವ್ರ ಹತ್ರ ಬರೋದು ಹೇಗೆ ಅಂತ. ದೇವ್ರ ಹತ್ರ ಬರಲಿಕ್ಕಿರುವ ದಾರಿನೇ ಅವರ ವಾಕ್ಯಗಳು. ಇದೊಂಥರ ಸ್ಟೇರ್ ಕೇಸ್ ಥರ. ಓಕೆ, ನೀವು ಚಿತ್ರ ನೋಡಿರ್ಬೋದು, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಹಿಂಗೆ ಮೆಟ್ಲಿಗೆ ಆಗಿರ್ತಾರೆ ಸ್ಟೆಪ್. ಅದೇ ರೀತಿ ಜೀಸಸ್ ಹತ್ರ ಹೇಗೆ ಬರೋದು? ನಾನು ಸ್ಟೇರ್ ಕೇಸ್ ಹತ್ತಿ ಬರಬೇಕು, ಹಾರು ಬರೋಕ್ಕಾಗಲ್ಲ. ಹಾರ್ಬಿಟ್ಟು ಫ್ಲೈ ಮಾಡ್ಕೊಂಡು ಬರೋಕ್ಕಾಗೋದಿಲ್ಲ, ಸ್ಟೆಪ್ ಹತ್ತಿನೇ ಬರಬೇಕು. ಅಂದರೆ ಸ್ಟೆಪ್ ಹತ್ತೋದಂದ್ರೆ ಏನು? ದೇವರ ವಾಕ್ಯ. ದೇವರ ವಾಕ್ಯದ ಮುಖಾಂತರ, ಥ್ರೂ ದ ವರ್ಡ್ ಆಫ್ ಗಾಡ್. ಯೇಸು ಸ್ವಾಮಿ ಏನು ಹೇಳ್ತಾರೆ? ಥ್ರೂ ದ ವರ್ಡ್ ಆಫ್ ಗಾಡ್ ಅಂದರೆ ಪ್ರತಿದಿನ ದೇವರ ವಾಕ್ಯ ಅರ್ಥ ಮಾಡ್ಕೊಳ್ತಾ 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 ಜಾನ್ 17:3 ಯೇಸು ಏನು ಹೇಳ್ತಾರೆ? ನೋಯಿಂಗ್ ಜೀಸಸ್, ನೋಯಿಂಗ್ ಗಾಡ್ ಇಸ್ ಇಟರ್ನಲ್ ಲೈಫ್. ಈ ವಾಕ್ಯ ಎಂಬ ಮೆಟ್ಟಿಲನ್ನು ಸ್ಟೆಪ್ಸ್ ಅಥವಾ ಸ್ಟೇರ್ ಕೇಸ್ ಹತ್ತಿ 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 ಯು ವಿಲ್ ಎಕ್ಸ್ಪೀರಿಯನ್ಸ್ ವಾಟ್? ಇಟರ್ನಲ್ ಲೈಫ್, ಕಿಂಗ್ಡಮ್ ಆಫ್ ಗಾಡ್. ಜಾನ್ 17:3 ಓದಿ ನೋಡೋಣ ಒಂದ್ಸರಿ. ಏಕೈಕ ನಿಜ ದೇವರಾದ ನಿಮ್ಮನ್ನು, ಏಕೈಕ ನಿಜ ದೇವರಾದ ನಿಮ್ಮನ್ನು, ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು, ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಈ ಏಕೈಕ ನಿಜ ದೇವರ ಬಗ್ಗೆ ಮತ್ತು ಕಳಿಸಿಕೊಟ್ಟ ಯೇಸು ಕ್ರಿಸ್ತರ ಬಗ್ಗೆ ಸ್ವಲ್ಪ ಹೇಳಬೇಕು. ಈಗ ಹೇಳೋದಿಲ್ಲ, ಸಮಯ ಇಲ್ಲ. ಹಿಂದೆ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ, ಈಗ ಹೇಳಲ್ಲ, ಆಯಿತಾ? ಸೊ ಅದು ನಿಮ್ಮ ಮೈಂಡಿಗೆ ಹಾಕಿರೋದು, ಇದೊಂದು ಥಾಟ್ ಇರಲಿ ಅಂತ. ಏಕೈಕ ನಿಜ ದೇವರು ತುಂಬ ಇಂಪಾರ್ಟೆಂಟ್, ಆಯಿತಾ? ಏಕೈಕ ನಿಜ ದೇವರನ್ನು, ದೇವರಿಂದ ಕಳುಹಿಸಲ್ಪಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುತ್ತಾ ಈ ಸ್ಟೆಪ್ ಹತ್ತ 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 ನಿಮಗೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದರೆ ನಿತ್ಯ ಜೀವ. ಏನು? ಏಕೈಕ ನಿಜ ದೇವರಾದ ನಿಮ್ಮನ್ನು, ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ, ಅರಿತುಕೊಳ್ಳುವುದೇ, ಅರಿತುಕೊಳ್ಳದೇ ಇರುವುದೇ ನಿತ್ಯ ಮರಣ. ಅದಕ್ಕೆ ಆಪೋಸಿಟ್, ನಿತ್ಯ ಜೀವಕ್ಕೆ ಆಪೋಸಿಟ್ ಏನು? ನಿತ್ಯ ಮರಣ. ಹಾಗಾದರೆ ಏಕೈಕ ನಿಜ ದೇವರನ್ನ ಕಂಡುಕೊಳ್ಳದೆ, ದೇವರಿಂದ ಬಂದ ಯೇಸು ಕ್ರಿಸ್ತರನ್ನ ಕಂಡುಕೊಳ್ಳದೆ ನೀನು ಬದುಕೋದಾದರೆ ನಿನ್ನ ಜೀವನದ ಅನುಭವ ಏನು? ವಾಟ್ ಈಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಯುವರ್ ಲೈಫ್? ಇಟರ್ನಲ್ ಡೆತ್, ನಿತ್ಯ ಮರಣ. ಸತ್ತ ಮೇಲೆ ಹೋಗೋದಲ್ಲ ನರಕ, ಅದಲ್ಲ. ಅದು ಆಮೇಲೆ ಲಾಸ್ಟ್ ಫೈನಲ್ ಡಸ್ಟ್ಬಿನ್. ಇಲ್ಲೇ ಡಸ್ಟ್ಬಿನ್ ಒಳಗಡೆ ಒದ್ದಾಡ್ತಾ ಇರ್ತೀಯ. ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಟೆನ್ಷನ್ 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 ಟೆನ್ಷನ್, ರೆಸ್ಟ್ ಇಲ್ಲ, ರೆಸ್ಟ್ಲೆಸ್, ಒಳಗಡೆ ರೆಸ್ಟ್ ಇಲ್ಲ. ಪ್ರತಿ ಭಾನುವಾರ ಬರ್ತೀವಿ ಬ್ರದರ್, ಸಬ್ಬತ್ತಂತೂ ಮಿಸ್ ಮಾಡೋದೇ ಇಲ್ಲ. ಎಲ್ಲ ಶಬತ್ ದಿನಗಳನ್ನು ನಾವು ಪರ್ಫೆಕ್ಟಾಗಿ ಆಚರಿಸ್ತೀವಿ, ಆದರೂ ಒಳಗಡೆ ರೆಸ್ಟ್ ಇಲ್ಲ. ಯಾವ ದಿನದಲ್ಲಿ ರೆಸ್ಟ್ ಇಟ್ಟಿಲ್ಲ ದೇವರು. ದೇವರು ರೆಸ್ಟನ್ನು, ವಿಶ್ರಾಂತಿಯನ್ನು ಇಟ್ಟಿರೋದು ದಿನದಲ್ಲಿ ಅಲ್ಲ, ಯೇಸುವಿನಲ್ಲಿ. ಎಲ್ಲಿಟ್ಟಿದ್ದಾರೆ? ಹಳೆ ಒಡಂಬಡಿಕೆಯಲ್ಲಿ 7ನೇ ದಿನ ದೇವರು ವಿಶ್ರಮಿಸಿಕೊಂಡ್ರು ಅಂತ ಇದೆ. 7ನೇ ದಿನವನ್ನು ವಿಶ್ರಾಂತಿ ದಿನವಾಗಿ ಇಟ್ಟರು ಅಂತ ಇದೆ. ಅದು ದಿನ ಅಲ್ಲ, ಅಲ್ಲಿ ದಿನ ಕರೆಕ್ಟ್. ಆದರೆ ಆ ದಿನ ಆಚರಿಸಿದವ್ರಿಗೆ ಒಬ್ರಿಗೂ ರೆಸ್ಟ್ ಸಿಕ್ಕಿಲ್ಲ. ಯಾರು ಒಳಗಡೆನೂ ವಿಶ್ರಾಂತಿ ಬಂದಿಲ್ಲ, ಯಾರು ಒಳಗಡೆನೂ ಶಾಂತಿ ಬಂದಿಲ್ಲ. ಈ ಇಸ್ರಾಯೇಲ್ ಜನರು, ಯಹೂದ್ಯ ಜನರು ಇವತ್ತು ಈ ಸಬ್ಬತ್ತನ್ನು ಆಚರಿಸ್ತಾರೆ. ನಾವು ಕ್ರೈಸ್ತರು ಆಚರಿಸ್ತೀವಿ, ಭಾನುವಾರವನ್ನು ಸಬ್ಬತ್ ಮಾಡ್ಕೊಬಿಟ್ಟಿದ್ದೀವಿ. ನಾವು ದಿನ ಚೇಂಜ್ ಮಾಡಿಬಿಟ್ಟಿದ್ದೀವಿ. ನೀನು ದಿನ ಚೇಂಜ್ ಮಾಡಿದ್ರು, ಏನು ಚೇಂಜ್ ಮಾಡಿದ್ರು, ಇದು ದಿನದಲ್ಲಿರೋದು ಅಲ್ಲ. ಈ ಸಬ್ಬತ್ತೆಂಬ ವಿಶ್ರಾಂತಿ ದೇವರಿಟ್ಟಿರ್ತಕ್ಕಂಥದ್ದು ಅವರ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನಲ್ಲಿ. ಆ ಯೇಸು ಕ್ರಿಸ್ತನಲ್ಲಿ ಮಾತ್ರನೇ ನಿನ್ನ ನಿಜವಾದ ವಿಶ್ರಾಂತಿಯನ್ನು ನಿನಗೆ ಕಂಡುಕೊಳ್ಳಿಕ್ಕಾಗ್ತದೆ. ಅದೊಂದು ದಿನದ ವಿಶೇಷತೆ ಅಲ್ಲ, ಅದೊಂದು ವ್ಯಕ್ತಿಯ ವಿಶೇಷತೆ. ಆ ವ್ಯಕ್ತಿಯ ಹೆಸರೇ ಯೇಸು ಕ್ರಿಸ್ತರು. ಅರ್ಥ ಆಗ್ತಾ ಇದೆಯಾ?
ಇದು ಅರ್ಥ ಆಗಿಲ್ಲ ಅಂತ ನನಗೆ ಗೊತ್ತು, ಪರವಾಗಿಲ್ಲ, ಆದರೂ ಸತ್ಯ ಹೇಳಲೇಬೇಕು, ಮುಂದೊಂದು ದಿನ ನಿಮಗೆ ಅರ್ಥ ಆಗುತ್ತೆ. ಇವತ್ತು ಅರ್ಥ ಆಗದೆ ಇದ್ದರೂ ನೀವು ಬೈಬಲ್ ಓದಲಿಕ್ಕೆ ಇವ್ರು ಏನೇನೋ ಹೇಳ್ತಾ ಇದ್ದಾರಲ್ಲ ಹುಚ್ಚುಚ್ಚರ ಥರ, ಇದೇನಾ ಧ್ಯಾನದಲ್ಲಿ ಕತೆ ಇರುತ್ತೆ, ಸ್ಟೋರಿ ಇರುತ್ತೆ, ಜೋಕ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಏನೇನೋ ಎಷ್ಟೆಷ್ಟು ಸಾಕ್ಷಿಗಳಿರುತ್ತೆ, ಇದು ಯಾವುದು ಇಲ್ಲಲ್ಲ, ಇದು ಯಾವ ಥರ ಧ್ಯಾನ ಅಂತ ನೀವು ಈಗ ಯೋಚನೆ ಮಾಡ್ತಾ ಇರ್ಬೋದು. ಹಾಗೆ ಅದು ಬರೋದು ಯೋಚನೆ, ಡೋಂಟ್ ವರಿ, ನೀವೇನು ತಪ್ಪು ಯೋಚನೆ ಮಾಡ್ತಾ ಇಲ್ಲ, ಸರಿಯಾಗಿ ದಾರಿನಲ್ಲೇ ಇದ್ದೀರಿ. ಹಾಗೆ ಯೋಚನೆ ಮಾಡ್ತಾ 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 ಕೊನೆಗೆ ಯೋಚನೆ ಬರುತ್ತೆ, ಹಾಗಾದರೆ ನಾವು ಬೈಬಲ್ ಓದೋಣ, ಏನಾದರೂ ಇರ್ಬೋದು ಇದರಲ್ಲಿ ಅಂತ. ಹಾಗೆ ನೀವು ಬೈಬಲ್ ಓದ್ತಾ 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 ನಿಮಗೆ ಆಗ ಫ್ಲ್ಯಾಶ್ ಆಗುತ್ತೆ, ಅವತ್ತು ಹೇಳಿದ್ರಲ್ಲ ವಿಶ್ರಾಂತಿ, ಅವತ್ತು ಹೇಳಿದ್ರಲ್ಲ ಯೇಸು, ಅವತ್ತು ಹೇಳಿದ್ರಲ್ಲ ವಿಶ್ರಾಂತಿ ದಿನ, ಸಬ್ಬತ್ ದಿನ, ಅದೆಲ್ಲ ಇಲ್ಲಿದೆಯಲ್ಲ, ಆಗ ನಿಮಗೆ ಅರ್ಥ ಆಗುತ್ತೆ. ಆ ದಿನ ಆದಷ್ಟು ಬೇಗ ಬರಲಿ ಅಂತ ಬಯಸ್ತೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಯೇಸುವೇ ಸ್ತೋತ್ರ. ಯೇಸು ಸ್ವಾಮಿ ಕೂಡ ಬೋಧನೆ ಮಾಡೋ ಟೈಮಲ್ಲಿ ಅವ್ರು ಬೋಧನೆ ಮಾಡಿದ ಒಬ್ರಿಗೂ ಅರ್ಥ ಆಗಿಲ್ಲ, ಆಯಿತಾ? ಅಲ್ಲಿದ್ದ ಜನರಿಗೆ ಏನೂ ಅರ್ಥ ಆಗಿಲ್ಲ. ಪಾಪ ಜೊತೆಗೆ 12 ಜನರನ್ನ ಹಾಕೊಂಡು ಸುತ್ತಿದ್ರು, ಅವರಿಗಂತೂ ಏನೇನೂ ಅರ್ಥ ಆಗಲಿಲ್ಲ. ಆದರೆ ಕೊನೆಗೊಂದು ದಿನ ಪರಿಶುದ್ಧಾತ್ಮರು ಬಂದ ಮೇಲೆ ಯೇಸುವಿನ ಬೋಧನೆ ಅರ್ಥ ಪವಿತ್ರಾತ್ಮರು ಅವ್ರು ಮಾಡಿಕೊಟ್ಟಾಗ ಯೇಸು ಹೇಳಿದ್ದೆಲ್ಲ ಹೌದಲ್ಲ, ಅವತ್ತು ಈಗ ಹೇಳಿದ್ರು, ಇದು ಹೇಳಿದ್ರು, ಕರೆಕ್ಟ್ ಎಲ್ಲ ಅರ್ಥ ಆಯಿತು. ಹಾಗೆ ನಿಮ್ಮೊಳಗಡೆ ಪರಿಶುದ್ಧಾತ್ಮರು ಬಂದ ಮೇಲೆ ಹೇಳುವಂಥ ಎಲ್ಲ ವಿಷಯಗಳು ನಿಮಗೆಲ್ಲ ಆಗ ಫ್ಲ್ಯಾಶ್ ಆಗುತ್ತೆ, ಟಕ 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 ಟಕ, ಇದು ಹೌದಲ್ಲ ಅಂತ. ಅಲ್ಲಿವರೆಗೂ ನಮಗಿದು ಒಂದು ರೀತಿ ಏನೇನೋ ಹೇಳ್ತಾರೆ, ಏನೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋ ಥರ ಹೇಳಿ, ಇದನ್ನು ಅರ್ಥ ಆಗೋ ಥರ ಇದನ್ನು ಹೇಳೋಕ್ಕಾಗಲ್ಲ, ಇದು ಹೀಗೆ ಇರೋದು. ಸೊ ಇನ್ನು ಅರ್ಥ ಆಗೋ ಥರ ನಿಮಗೆ ವಿಷಯ ಹೇಳಿದರೆ ದಿನ ಸಿನಿಮಾದಲ್ಲಿ ಕೇಳ್ತಾ ಇರ್ತೀರಲ್ಲ, ಆ ರೀತಿ ಒಬ್ಬನು ಹೋದ, ಕುತ್ಕೊಂಡು ಕೈ ಎತ್ಕೊಂಡು ಈ ರೀತಿ ಪ್ರಾರ್ಥನೆ ಹೇಳ್ದ, ಆಗ ಏನು ಬೆಂಕಿ ಬಿದ್ದಂಗೆ ಆಯಿತು. ಬೆಂಕಿ ಬಿದ್ದಾದ್ಮೇಲೆ ಅವನಿಗೆ ಗೊತ್ತಾಯಿತು ಇದು ದೇವರು ಅಂತ, ಆಮೇಲೆ ಎದ್ದು ನಡೆದ. ಇದು ಅರ್ಥ ಆಗುತ್ತೆ. ಇದು ಅರ್ಥ ಆಗಿ ನಿಮಗೇನು ಸಿಗುತ್ತೆ? ನಿಮಗೇನು ಸಿಗಲ್ಲ. ಅರ್ಥ ಆಗ್ತಿದೆಯಾ? ಸೊ ಅದರಿಂದ ಡೋಂಟ್ ವರಿ, ನಿಮ್ಮೊಳಗಡೆ ಏನೇ ಯೋಚನೆ ಬಂದರೂ ಅದು ಹಾಗೇ ಬರಲಿ. ಅಟ್ಲೀಸ್ಟ್ ಏನೋ ಒಂದು ಯೋಚನೆ ಬರ್ತಾ ಇದೆಯಲ್ವಾ, ಸಮಥಿಂಗ್ ಈಸ್ ಕಮಿಂಗ್ ಅಲ್ವಾ? ಏನೋ ಆಲೋಚನೆ ಬರ್ತಾ ಇದೆ. ಎಲ್ಲರಲ್ಲೂ ಪಾಸಿಟಿವೇ ಬರಬೇಕಂತ ಏನಿಲ್ಲ, ನೆಗೆಟಿವ್ ಬರ್ಬೋದು ಅಲ್ವಾ? ಪ್ರಾರಂಭ ಹಾಗೇ ನೆಗೆಟಿವೇ ಪ್ರಾರಂಭ ಆಗೋದು. ಒಂದೇ ಸರಿ ಪಾಸಿಟಿವ್ ಆಗಿ ಬರಲಿಕ್ಕೆ ಆಗೋದಿಲ್ಲ. ನೆಗೆಟಿವ್ ಆಗಿ ಬಂದು ಆಮೇಲೆ ಅದು ಪಾಸಿಟಿವಿಗೆ ಕನ್ವರ್ಟ್ ಆಗುತ್ತೆ. ಒನ್ಸ್ ಪಾಸಿಟಿವ್ ಆಗಿ ಕನ್ವರ್ಟ್ ಆದಮೇಲೆ ಮತ್ತೆ ಯಾವತ್ತೂ ನೆಗೆಟಿವ್ ಹೋಗಲ್ಲ. ಒನ್ಸ್ ಪಾಸಿಟಿವ್ ಆಲ್ವೇಸ್ ಪಾಸಿಟಿವ್, ಕೀಪ್ ಮೂವಿಂಗ್, ಅಷ್ಟೇ. ಸೊ ನೆಗೆಟಿವಲ್ಲೇ ಬರೋದು ನಾವೆಲ್ಲರೂ, ಯಾಕಂದ್ರೆ ನಾವು ಬದುಕ್ತಾ ಇರೋದೇ ನೆಗೆಟಿವ್ ವರ್ಲ್ಡಲ್ಲಿ, ನೆಗೆಟಿವ್ ಪ್ರಪಂಚದಲ್ಲೇ ಬದುಕ್ತಾ ಇರೋದು, ನೆಗೆಟಿವ್ ಮೈಂಡ್ ಸೆಟ್ಟಲ್ಲೇ ಬದುಕ್ತಾ ಇರೋದು. ಇನ್ನೊಂದು ಎಷ್ಟೋ ಜನ ಕ್ರೈಸ್ತರು ಆರಾಧಿಸ್ತಾ ಇರೋದೇ ನೆಗೆಟಿವ್ ದೇವ್ರನ್ನ. ಅರ್ಥ ಆಗ್ತಿದೆಯಾ? ಯೇಸು ಹೆಸರೆಲ್ಲ ಹೇಳ್ತೀವಿ, ಬಟ್ ಆರಾಧನೆ ಹೋಗ್ತಾ ಇರೋದು ನೆಗೆಟಿವ್ ದೇವರಿಗೆ, ಅಂದರೆ ಪಿಶಾಚಿಗೆ. ಅವರಿಗೂ ಅದು ಅರ್ಥ ಆಗ್ತಾ ಇಲ್ಲ. ಯಾವಾಗ ಬೈಬಲ್ ಓಪನ್ ಆಗುತ್ತೋ ನಿಮ್ಮ ಕೈಯಿಂದ, ನಿಮ್ಮ ಬಾಯಿಯಿಂದ ಓದ್ಲಿಕ್ಕೆ ಶುರು ಮಾಡ್ತೀರೋ, ಆಗ ಈ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ಗೆ ಕನೆಕ್ಟ್ ಆಗ್ತೀರಿ. ಯು ವಿಲ್ ಸ್ಟಾರ್ಟ್ ವರ್ಷಿಪಿಂಗ್ ದ ಟ್ರೂ ಗಾಡ್, ದಟ್ ಜೀಸಸ್ ಕ್ರೈಸ್ಟ್. ಅಲ್ಲಿವರೆಗೂ ಸ್ವಲ್ಪ ಹೋರಾಟ ಇದೆ, ಹೋರಾಡಲೇಬೇಕು. ನಾನು ಹೋರಾಡಬೇಕು, ನೀವು ಹೋರಾಡಬೇಕು, ಎಲ್ಲರೂ ಹೋರಾಡಬೇಕು. ನಮ್ಮ ಹೋರಾಟಕ್ಕೆ ಜಯ ಇದೆ, ಡೋಂಟ್ ವರಿ. ಜಯ ಕೊಡುವ ದೇವರಿಗೆ ಕೋಟಿ ಸ್ತೋತ್ರ. ಪವಿತ್ರಾತ್ಮರು ನಮಗೆ ಜಯ ಕೊಡುವ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಓಕೆ, ವಾಟ್ ಇಸ್ ದ ಕಿಂಗ್ಡಮ್ ಆಫ್ ಗಾಡ್? ದೇವರ ಸಾಮ್ರಾಜ್ಯ ನಮಗೆ ಅರ್ಥ ಆಗಬೇಕಲ್ವಾ? ಇಲ್ಲಿ ದೇವರ ಸಾಮ್ರಾಜ್ಯದ ಅನುಭವ, ದ ರಿಸಲ್ಟ್, ಆಲ್ ದ ಎಕ್ಸ್ಪೀರಿಯನ್ಸ್, ದ ಕ್ವಾಲಿಟೀಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯದ ಕ್ವಾಲಿಟಿ ಏನು, ಅನುಭವ ಏನು ಅಂತ ನಾವು ನೋಡೋಣ. ರೋಮನ್ರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಏಕೆಂದರೆ ದೇವರ ಸಾಮ್ರಾಜ್ಯ ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಅಲ್ಲ. ತಿನ್ನೋದು ಕುಡಿಯೋದು ಅಲ್ಲ. ಕೆಲವರು ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡಿಬಿಟ್ರೆ ಇದೇ ಸ್ವರ್ಗ ಅನ್ಕೊಬಿಡ್ತಾರೆ. ಮೊದಲು ನಮ್ಗೆ ಒಳ್ಳೆ ಊಟ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ನಾವೊಂದು ರೀತಿ ನರಕದಲ್ಲಿದ್ವಿ. ಈಗ ತಿಂದು ಕುಡಿದು ಮಜಾ ಮಾಡಲಿಕ್ಕೆ ಒಳ್ಳೆ ಊಟ ಕೊಟ್ಟಿದ್ದಾರೆ ದೇವರು, ಸ್ವರ್ಗದಲ್ಲಿದ್ದೀವಿ. ದಟ್ ಈಸ್ ಫೂಲಿಶ್ನೆಸ್. ಅದಲ್ಲ ದೇವರ ಸಾಮ್ರಾಜ್ಯ. ತಿನ್ಲಿಕ್ಕಿಲ್ದಿದ್ದವನಿಗೆ ಒಳ್ಳೆ ಊಟ ಸಿಕ್ಕಿದ ತಕ್ಷಣ ಅದಲ್ಲ ಸ್ವರ್ಗ. ಅದು ಲೋಕದ ಜನರಿಗೆ ಸ್ವರ್ಗ ಅದೇನೆ. ಮನೆಯಲ್ಲಿದ್ದವನಿಗೆ ಮನೆ ಸಿಕ್ಬಿಟ್ರೆ ಸ್ವರ್ಗ. ಮೊದಲು ಸ್ವರ್ಗದಲ್ಲಿರಲಿಲ್ಲ, ಗುಡಿಸಲು ಮನೇಲಿದ್ವಿ, ಶೀಟ್ ಮನೇಲಿದ್ವಿ. ಈಗ 3 ಅಂತಸ್ತಿನ ಮನೆ ಸಿಕ್ಕಿದೆ, ಅಥವಾ 4 ಅಂತಸ್ತಿನ ಮನೆ ಸಿಕ್ಕಿದೆ. ಈಗ ನಮಗೆ ಸ್ವರ್ಗದ ಅನುಭವ ಸಿಕ್ಕಿದೆ ಅಂತ ಹೇಳೋದು ಫೂಲಿಶ್ನೆಸ್. ಅದಲ್ಲ. ದೇವರ ಸಾಮ್ರಾಜ್ಯ ಈ ತಿನ್ನೋದ್ರಲ್ಲೋ, ಕುಡಿಯೋದ್ರಲ್ಲೋ, ಉಡುವುದರಲ್ಲೋ, ಹೊದಿಯೋದ್ರಲ್ಲೋ, ವಾಸ ಮಾಡೋ ಜಾಗದಲ್ಲೋ, ಕಾರಲ್ಲೋ, ಈ ವ್ಯಕ್ತಿಗಳಲ್ಲೋ ಅಲ್ಲ. ದೇವರ ಸಾಮ್ರಾಜ್ಯ ಅದರಲ್ಲಿ ಅಲ್ಲ ಇರೋದು. ಓಕೆ, ಪವಿತ್ರಾತ್ಮ ಅವರಿಂದ ಬರುವ, ಅದು ಇಂಪಾರ್ಟೆಂಟ್. ಅಂಡರ್ಲೈನ್ ದ ವರ್ಡ್ ಹೋಲಿ ಸ್ಪಿರಿಟ್. ದೇವರ ಸಾಮ್ರಾಜ್ಯ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ದೇವರಿಂದ ಪ್ರಾರಂಭ ಆಗುತ್ತೆ. ಇಟ್ ಬಿಗಿನ್ಸ್ ವಿತ್ ಹೋಲಿ ಸ್ಪಿರಿಟ್. ದೇವರ ಸಾಮ್ರಾಜ್ಯ
ಪವಿತ್ರಾತ್ಮ ಅವರಿಂದ ಬರುವ ಸತ್ಸಂಬಂಧ, ರೈಚಸ್ನೆಸ್, ಶಾಂತಿ, ಸಮಾಧಾನ, ಪೀಸ್ ಮತ್ತು ಸಂತೋಷ, ಜಾಯ್. ರೈಚಸ್ನೆಸ್, ಪೀಸ್, ಜಾಯ್ ಫ್ರಮ್ ದ ಹೋಲಿ ಸ್ಪಿರಿಟ್, ಅಂಡ್ ದಟ್ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. ಹಾಲೆಲೂಯ. ಅಂದ್ರೆ ಸ್ವರ್ಗ ರಾಜ್ಯದ ಅನುಭವ ಅಂದ್ರೆ ಇದೇನೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪವಿತ್ರಾತ್ಮ ಅವರಿಂದ ಬರುವ ನೀತಿ, ರೈಚಸ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್, ಜಾಯ್ ಆಫ್ ದ ಹೋಲಿ ಸ್ಪಿರಿಟ್, ಅಥವಾ ಜಾಯ್ ಫ್ರಮ್ ದ ಹೋಲಿ ಸ್ಪಿರಿಟ್, ಪೀಸ್ ಫ್ರಮ್ ದ ಹೋಲಿ ಸ್ಪಿರಿಟ್, ರೈಚಸ್ನೆಸ್ ಫ್ರಮ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧ ಆತ್ಮನಿಂದ ಬರುವ ನೀತಿ, ಪವಿತ್ರಾತ್ಮನಿಂದ ಬರ್ತಕ್ಕಂತಹ ಆನಂದ, ಪವಿತ್ರಾತ್ಮನಿಂದ ಬರ್ತಕ್ಕಂಥ ಶಾಂತಿ, ಸಮಾಧಾನ, ಇದು ಸ್ವರ್ಗ ರಾಜ್ಯದ ಒಂದು ಅನುಭವ. ಯಾವ ಅನುಭವ? ಈ ಅನುಭವ ಒಂದು ವ್ಯಕ್ತಿಯಲ್ಲಿ ಪೂರ್ತಿಯಾಗಿ ಇದೆ. ಆ ವ್ಯಕ್ತಿ ಹೆಸರೇ ಯೇಸು ಕ್ರಿಸ್ತರು. ಅದಕ್ಕೆ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಾಗ ಜಾನ್ ದಿ ಬ್ಯಾಪ್ಟಿಸ್ಟ್ ಅರೆಸ್ಟ್ ಆದಮೇಲೆ ಯೇಸು ಸ್ವಾಮಿ ಶುಭ ಸಂದೇಶವನ್ನು ಸಾರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರ ಫಸ್ಟ್ ಮೆಸೇಜಲ್ಲೇ ಅವ್ರು ಹೇಳಿದ್ದು ಕಿಂಗ್ಡಮ್ ಆಫ್ ಗಾಡ್ ಬಗ್ಗೆ. ಮಾರ್ಕನ ಶುಭ ಸಂದೇಶ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಮಾರ್ಕ್ ಚಾಪ್ಟರ್ 1 ವರ್ಸ್ 15. ಮಾರ್ಕನ ಶುಭ ಸಂದೇಶ ಅಧ್ಯಾಯ 1 ವಚನ 15ರಲ್ಲಿ ನಾವು ಓದ್ತೀವಿ. ಏನು ಹೇಳ್ತಾರೆ ಯೇಸು ಸ್ವಾಮಿ? ಸ್ನಾನಿಕ ಯೋಹನರ ಅರೆಸ್ಟ್ ಆದಮೇಲೆ ಯೇಸು ಕ್ರಿಸ್ತರು ಬೋಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯೇಸುವಿನ ಬೋಧನೆ ಇದು ಪ್ರಾರಂಭ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಹಿಸ್ ಪ್ರೀಚಿಂಗ್. ಓಕೆ, ಏನನ್ನ ಹೇಳಿದ್ರು? ಅವ್ರ ಮೆಸೇಜ್ ಏನಾಗಿತ್ತು? ಕಾಲವು ಪರಿಪಕ್ವವಾಗಿದೆ, ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ, ಕಿಂಗ್ಡಮ್ ಆಫ್ ಗಾಡ್ ಈಸ್ ನಿಯರ್, ಕಿಂಗ್ಡಮ್ ಆಫ್ ಗಾಡ್ ಈಸ್ ಅಟ್ ಹ್ಯಾಂಡ್. ಅಂದ್ರೆ ಹಿಂಗೆ ಕೈಗೆ ಎಟುಕುವಷ್ಟು ಹತ್ರ ಇದೆ ಅಂತ. ನಾವು ಅಂದ್ಕೊಂಡಿರೋದು ದೇವರ ಸಾಮ್ರಾಜ್ಯ ಅಥವಾ ಸ್ವರ್ಗ ರಾಜ್ಯ ತುಂಬ ದೂರದಲ್ಲಿದೆ, ಸತ್ತ ಮೇಲೆ ಸಿಗುತ್ತೆ, ಸತ್ತ ಮೇಲೆ ಇಲ್ಲಿಂದ ಯಾರೋ ನಮಗೋಸ್ಕರ ಪ್ರಾರ್ಥನೆ ಮಾಡಿ 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 ನಮ್ಮನ್ನು ಅಲ್ಲಿ ತಲುಪಿಸ್ತಾರೆ ಅಂತ. ಇಂಥ ಮುಟ್ಟಾಳ್ತನದಲ್ಲಿ ಬದುಕಬೇಡಿ ಯಾರು. ಎಷ್ಟೋ ಕ್ರೈಸ್ತರು ಇಂಥ ಒಂದು ಫೂಲಿಶ್ ಬಿಲೀಫಲ್ಲಿ ಇದ್ದಾರೆ ಇವತ್ತು. ನಾವು ಸತ್ತ ಮೇಲೆ ನಮ್ಮವ್ರ ಸ್ವಂತದವ್ರು ಇದ್ದಾರಲ್ಲ, ಅವರೆಲ್ಲ ಪ್ರಾರ್ಥನೆ ಮಾಡಿ 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 ನಮಗೋಸ್ಕರ ನಮ್ಮ ಹೆಸರಲ್ಲಿ ಊಟ ಹಾಕಿ ನಮ್ಮ ಹೆಸರಲ್ಲಿ ದಾನ ಧರ್ಮ ಮಾಡಿ ನಮ್ಮನ್ನು ಸ್ವರ್ಗಕ್ಕೆ ಪುಷ್ ಮಾಡ್ತಾರೆ, ನಾವು ಅಲ್ಲಿ ಹೋಗಿ ಈಜೊಡಿತೀವಿ ಅಂತ. ಅದೆಲ್ಲ ಭ್ರಮೆ ಅಷ್ಟೇ. ಆ ರೀತಿ ಎಲ್ಲ ಮೂಢನಂಬಿಕೆಯಲ್ಲಿ ಬದುಕಿ ನರ್ಕಕ್ಕೆ ಹೋಗಬೇಡಿ. ದಯವಿಟ್ಟು ಬುದ್ಧಿವಂತರಾಗಿರಿ. ಸ್ಟೇರ್ ಕೇಸ್ ಹತ್ತಿ ಹೋಗಿ, ದೇವರ ವಾಕ್ಯ ಹತ್ಕೊಂಡು ಹೋಗಿ. ಗೋ ಥ್ರೂ ಜೀಸಸ್, ಹಿ ಈಸ್ ದ ವೇ, ಹಿ ಈಸ್ ದ ಓನ್ಲಿ ವೇ. ಯೇಸುವಿನ ಮುಖಾಂತರ ಹೋಗಿ, ಆಯ್ತಾ? ಸೊ ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ ಓದಿ. ಯೇಸು ಏನು ಹೇಳ್ತಾರೆ? ಕಾಲವು ಪರಿಪಕ್ವವಾಗಿದೆ, ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ. ದೇವರ ಸಾಮ್ರಾಜ್ಯ ಸಮೀಪಿಸುತ್ತದೆ ಅಲ್ಲ, ಕಿಂಗ್ಡಮ್ ಆಫ್ ಗಾಡ್ ವಿಲ್ ಕಮ್, ಇಸ್ ಗೋಯಿಂಗ್ ಟು ಕಮ್ ಅಲ್ಲ, ಹ್ಯಾಸ್ ಕಮ್. ಇಟ್ ಈಸ್ ಹಿಯರ್, ಇಟ್ ಈಸ್ ನಿಯರ್ ಟು ಯು, ಇಟ್ ಈಸ್ ಅಟ್ ಹ್ಯಾಂಡ್, ವೆರಿ ಕ್ಲೋಸ್ ಟು ಯು. ನಿನ್ನ ಸಮೀಪದಲ್ಲೇ ಇದೆ, ನಿನ್ನ ಜೊತೆಯಲ್ಲೇ ಇದೆ, ನಿನ್ನ ಹತ್ರ ಮಾತಾಡ್ತಾನೆ ಇದೆ ಕಿಂಗ್ಡಮ್ ಆಫ್ ಗಾಡ್. ಅವ್ರಿಗೆ ಏನು ಅರ್ಥ ಆಗಿಲ್ಲ ಬಿಡಿ, ಅಲ್ಲಿ ಜನರಿಗೆ ಏನು ಅರ್ಥ ಆಗಿಲ್ಲ. ಇವತ್ತು ನಮಗೆ ಸ್ವಲ್ಪ ಸ್ವಲ್ಪ ಆದರೂ ಅರ್ಥ ಆಗ್ತಾ ಇದೆ. ಅಟ್ಲೀಸ್ಟ್ ನಿಮಗೀಗ ವಿವರಿಸಿ ಹೇಳುವಾಗ ಆದರೂ ನಿಮಗೇನೋ ಒಂದು ಬೆಳಕಾದರೂ ಬರ್ತಾ ಇದೆ ತಲೆ ಒಳಗಡೆ. ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ, ಪಶ್ಚಾತ್ತಾಪ ಪಟ್ಟು, ಅದರಿಂದ ಏನು ಮಾಡ್ಪಟ್ಟು? ರಿಪೆಂಟ್. ರಿಪೆಂಟ್, ಪಾಪ ಜೀವನಕ್ಕೆ ವಿಮುಖರಾಗಿ, ಟರ್ನ್ ಅವೇ ಫ್ರಮ್ ಸಿನ್ಫುಲ್ ವೇ ಆಫ್ ಲೈಫ್. ಪಾಪ ಜೀವಿತಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಟರ್ನ್ ಟುವರ್ಡ್ಸ್ ಗಾಡ್, ದೇವರ ಕಡೆಗೆ ತಿರುಗಿ ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ. ಬಿಲೀವ್ ಇನ್ ದ ಗಾಸ್ಪಲ್, ಶುಭ ಸಂದೇಶದಲ್ಲಿ ವಿಶ್ವಾಸ ಇಡಿ. ಯಾಕೆ ನಾವು ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಬೇಕು ಅಂದರೆ ಸ್ವರ್ಗ ರಾಜ್ಯ ಸಮೀಪಿಸಿದೆ. ಆ ಸ್ವರ್ಗ ರಾಜ್ಯ ಅಂದರೆ ಯೇಸು ಕ್ರಿಸ್ತನ ಸಂಬಂಧದಲ್ಲಿ ಜೀವಿಸುವ ಜೀವನವೇ ಸ್ವರ್ಗ ರಾಜ್ಯದ ಜೀವನ. ಕಿಂಗ್ಡಮ್ ಆಫ್ ಗಾಡ್ ಅಂದರೆ ಎಕ್ಸ್ಪೀರಿಯನ್ಸಿಂಗ್ ಜೀಸಸ್ ಕ್ರೈಸ್ಟ್ ಆರ್ ವಾಕಿಂಗ್ ಇನ್ ಫೆಲೋಶಿಪ್ ವಿತ್ ಜೀಸಸ್ ಕ್ರೈಸ್ಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪೀರಿಯನ್ಸಿಂಗ್ ದ ಕಿಂಗ್ಡಮ್ ಆಫ್ ಗಾಡ್.
ಸ್ವರ್ಗ ರಾಜ್ಯ ಅನುಭವಿಸ್ಲಿಕ್ಕೆ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕಲ್ಲ, ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನೀನು ಜೀವಿಸುವಾಗ, ವೆನ್ ಯು ಆರ್ ಇನ್ ಫೆಲೋಶಿಪ್ ವಿತ್ ಜೀಸಸ್, ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ನಥಿಂಗ್ ಬಟ್ ದ ಕಿಂಗ್ಡಮ್ ಆಫ್ ಗಾಡ್. ನಿಮ್ಮಲ್ಲಿ ಯಾರೆಲ್ಲ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇವತ್ತು ಬದುಕ್ತಾ ಇದ್ದೀರೋ, ನಿಮಗೆ ಗ್ಯಾರಂಟಿ ಇದೆ, ನಿಮ್ಮ ಹೃದಯದಲ್ಲಿ ನಿಮ್ಮೊಳಗಡೆ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆ ಇರೋದಿಲ್ಲ. ಯಾಕೆ ಅಂದರೆ ನೀವಿಲ್ಲಿ ಅನುಭವಿಸ್ತಾ ಇದ್ದೀರಲ್ವಾ. ನೀವು ಆರೋಗ್ಯವಂತರಾಗಿರೋರಿಗೆ ನನಗೆ ಸೌಖ್ಯ ಬೇಕು ಅಂತ ಆಸೆ ಪಡ್ತೀರಾ? ಅಥವಾ ರೋಗಿ ಆಸೆ ಪಡ್ತಾನ ನನಗೆ ಸೌಖ್ಯ ಸಿಕ್ಕಿದ್ರೆ ಆಗ್ತಾ ಇತ್ತು ಅಂತ? ಯಾರು ಆಸೆ ಪಡ್ತಾರೆ? ಹೊಟ್ಟೆ ತುಂಬಿದವನು ಆಸೆ ಪಡ್ತಾನ ನನಗೆ ಏನಾದರೂ ಊಟ ಸಿಕ್ಕಿದ್ರೆ ಆಗ್ತಾ ಇತ್ತು ಅಂತ? ಅಥವಾ ಹೊಟ್ಟೆ ಹಸಿವೆ ಇರುವವನು ಆಸೆ ಪಡ್ತಾನ? ಹಸಿವೆ ಇರುವವನು. ದಾಹ ಇರುವವನು ಆಸೆ ಪಡ್ತಾನ ಸ್ವಲ್ಪ ನೀರು ಬೇಕು ಅಂತ? ಅಥವಾ ದಾಹ ಇಲ್ಲದೆ ಇರುವವನು ಆಸೆ ಪಡ್ತಾನ? ದಾಹ ಇರುವವನು ಆಸೆ ಪಡ್ತಾನೆ ನೀರು ಬೇಕು ಅಂತ. ದಾಹ ಇಲ್ಲದೆ ಇರೋನಿಗೆ ನೀರಿನ ಆಸೆ ಆಗೋದಿಲ್ಲ. ಹೊಟ್ಟೆ ತುಂಬಿರುವವನಿಗೆ ಊಟದ ಆಸೆ ಆಗಿರೋದಿಲ್ಲ. ರೋಗ ಇಲ್ದಿದ್ದವನಿಗೆ ಆರೋಗ್ಯ ಬೇಕು ಅಂತ ಆಸೆ ಪಡೋದಿಲ್ಲ. ರೋಗಿ ಆಸೆ ಪಡ್ತಾನೆ ನನಗೆ ಸೌಖ್ಯ ಬೇಕು ಅಂತ. ಸ್ವರ್ಗದ ಅನುಭವ ಇರುವ ಒಬ್ಬ ಮನುಷ್ಯನಿಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಬರೋದಿಲ್ಲ. ನಿಮ್ಮಲ್ಲಿ ಯಾರಿಗಾದರೂ ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಇದ್ದರೆ ನೀವು ಯೇಸುನ ಕಂಡುಕೊಳ್ಳಿಲ್ಲ ಅಂತ ಅರ್ಥ. If you have the desire to go to heaven after death, you have not yet found Jesus in your life. ನಿಮ್ಮ ಜೀವಿತದಲ್ಲಿ ಯೇಸುವನ್ನ ಇದುವರೆಗೂ ಕಂಡುಕೊಂಡಿಲ್ಲ. ಮತ್ತು ನಾವು ಹುಟ್ಟು ಕ್ರಿಶ್ಚಿಯನ್ಸ್ ಅಲ್ಲ. ನೀವು ಹುಟ್ಟು ಕ್ರಿಶ್ಚಿಯನ್ಸೋ ಯಾವ ಕ್ರಿಶ್ಚಿಯನ್ಸೋ ನನಗೆ ಗೊತ್ತಿಲ್ಲ. ಅದೆಲ್ಲ ನೀವು ಮಾಡ್ಕೊಂಡಿರೋ ಕ್ರಿಶ್ಚಿಯನ್ಸ್, ನೀವು ಮಾಡ್ಕೊಂಡಿರೋ ಕ್ರಿಶ್ಚಿಯಾನಿಟಿ. ಅದಕ್ಕೆ ಯಾವ 5 ಪೈಸೆ ಬೆಲೆ ಇಲ್ಲ ದೇವರ ದೃಷ್ಟಿಯಲ್ಲಿ. ಕ್ರಿಸ್ತನನ್ನು ಕಂಡುಕೊಂಡಿದೆಯಾ? ಯೇಸುವನ್ನು ನೀನು ಕಂಡುಕೊಂಡಿದೆಯಾ? ಯೇಸು ಕ್ರಿಸ್ತರನ್ನು ಯಾರೆಲ್ಲ ಕಂಡುಕೊಂಡಿದ್ದಾರೋ ಪ್ರೀತಿಯ ಸಹೋದರ ಸಹೋದರಿಯರೇ, ಅವರ ಜೀವಿತದಲ್ಲಿ ಖಂಡಿತವಾಗಲೂ ಆಗುವಂಥ ಅನುಭವವೇ ಕಿಂಗ್ಡಮ್ ಆಫ್ ಗಾಡ್ ಆರ್ ದ ಕಿಂಗ್ಡಮ್ ಆಫ್ ಹೆವನ್ ಎಕ್ಸ್ಪೀರಿಯನ್ಸ್. ಯಾಕೆ ಅಂದರೆ ಯೇಸುವನ್ನು ಕಂಡುಕೊಳ್ಳೋದು ಹೇಗೆ? ಥ್ರೂ ದ ವರ್ಡ್ ಆಫ್ ಗಾಡ್. ಯೇಸುವನ್ನು ಕಂಡುಕೊಳ್ಳಲಿಕ್ಕೆ ನೀವು ಜೆರುಸಲೇಮಿಗೆ ಹೋಗಿದ್ರೆ ಯೇಸು ಸಿಗಲ್ಲ. ಇಸ್ರಾಯಲ್ಗೆ ಹೋಗಿ ಅಲ್ಲಿ ಸಮಾಧಿ ನೋಡಿದ್ರೆ ಯೇಸು ಸಿಗೋದಿಲ್ಲ. ಯಾವುದಾದ್ರೂ ಚರ್ಚ್ ಒಳಗಡೆ ಹೋಗಿ ಅಲ್ಲಿ ಯೇಸು ಸಿಗೋದಿಲ್ಲ. ರಿಟ್ರೀಟ್ ಸೆಂಟರ್ ಒಳಗಡೆ ಯೇಸು ಸಿಗೋದಿಲ್ಲ. ಯೇಸು ಎಲ್ಲೂ ಸಿಗೋದಿಲ್ಲ. ಯೇಸು ಎಲ್ಲಿ ಸಿಗ್ತಾರೆ ಗೊತ್ತಾ? ಇನ್ ಹಿಸ್ ವರ್ಡ್, ಅವರ ವಾಕ್ಯದಲ್ಲಿ ಅವರು ಸಿಗ್ತಾರೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರಾಗಿತ್ತು, ಆ ವಾಕ್ಯ ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು. ಆದ್ದರಿಂದ ಡೂ ಯು ವಾಂಟ್ ಟು ಫೈಂಡ್ ಜೀಸಸ್ ಇನ್ ಯುವರ್ ಲೈಫ್? ಸೀಕ್ ಹಿಮ್ ಥ್ರೂ ದ ವರ್ಡ್, ಯು ವಿಲ್ ಫೈಂಡ್ ದ ಟ್ರೂ ಜೀಸಸ್. ನಿಮಗೆ ನಿಜವಾದ ಯೇಸು ಬೇಕಾ? ಈ ಡಮ್ಮಿ ಡೂಪ್ಲಿಕೇಟ್ ಜೀಸಸ್ ಬೇಕಾದರೆ ಅಲ್ಲಿ ಇಲ್ಲಿ ಸಿಗ್ತಾರೆ. ಸುಮಾರು ಚರ್ಚ್ಗಳಲ್ಲೆಲ್ಲ ಸಿಗ್ತಾರೆ, ರಿಟ್ರೀಟ್ ಸೆಂಟರ್ಗಳಲ್ಲಿ ಸಿಗ್ತಾರೆ, ಪ್ರೇಯರ್ ಗ್ರೂಪಲ್ಲೆಲ್ಲ ಸಿಗ್ತಾರೆ, ಅಲ್ಲಿ ಇಲ್ಲಿ ಹುಡುಕ್ಬೋದು. ಆದರೆ ಈ ರೆಸ್ಟ್ ಸಿಗೋದಿಲ್ಲ. ಮತ್ತಾಯ 11:28 ಯೇಸು ಹೇಳ್ತಾರಲ್ಲ, ಕಮ್ ಟು ಮೀ, ಐ ವಿಲ್ ಗಿವ್ ಯು ರೆಸ್ಟ್. ಆ ವಿಶ್ರಾಂತಿ ಸಿಗಲ್ಲ. ಅದು ಸಿಗಬೇಕಾದ್ರೆ ಯು ಮಸ್ಟ್ ಫೈಂಡ್, ಸೀಕ್ ಅಂಡ್ ಫೈಂಡ್ ದ ಲಾರ್ಡ್ ಥ್ರೂ ದ ವರ್ಡ್. ಯು ವಿಲ್ ಫೈಂಡ್ ದ ರೆಸ್ಟ್ ಫಾರ್ ಯುವರ್ ಸೋಲ್. ನಿನ್ನ ಆತ್ಮಕ್ಕೆ, ನಿನ್ನ ಹೃದಯಕ್ಕೆ, ನಿನ್ನ ಜೀವನಕ್ಕೆ ನಿಜವಾದ ವಿಶ್ರಾಂತಿ ಸಿಗುತ್ತೆ. ಯೇಸು ಕ್ರಿಸ್ತರಲ್ಲಿ ಸಿಕ್ಕಿದ ಮೇಲೆ ಅವರ ಅನ್ಯೋನ್ಯತೆಯಲ್ಲಿ ಜೀವಿಸೋ ಆ ಜೀವನ ಇದೆಯಲ್ವಾ, ಅದೇ ಸ್ವರ್ಗ ರಾಜ್ಯದ ಅನುಭವ. ವಾಕ್ಯದ ಮುಖಾಂತರ ಸಿಗುವ ವಿಶ್ವಾಸ, ಅದರಿಂದ ನಿನಗೆ ಯೇಸು ಸಿಗ್ತಾರೆ. ಆಗ ನಿನ್ನ ಒಳಗಡೆ ಹೋಲಿ ಸ್ಪಿರಿಟ್ ಬರ್ತಾರೆ. ಹೋಲಿ ಸ್ಪಿರಿಟ್ ನಮ್ಮೊಳಗಡೆ ಆ ರೈಚಸ್ನೆಸ್, ಪೀಸ್, ಜಾಯ್ ತಂದು ಕೊಡ್ತಾರೆ. ಆ ಜೀವನವನ್ನು ಜೀವಿಸುವಾಗ ನಿಮ್ಮ ಜೀವನ ಏನಾಗಿರುತ್ತೆ ಗೊತ್ತಾ? ಆರಾಧನೆ, ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ. ಆರಾಧನೆ, ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ ಅಂತ ಸ್ವರ್ಗದಲ್ಲಿರುವ ದೇವರನ್ನ ಅಪ್ಪ ಎಂದು ಕರೆದು ಹೃದಯಾಂತರಾಳದಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಆರಾಧಿಸುವ ಒಬ್ಬ ಮಗನಾಗ್ತೀಯ ನೀನು, ಮಗಳಾಗ್ತೀಯ ನೀನು. ಇಲ್ಲದೆ ಇದ್ರೆ ಭಿಕ್ಷೆ ಬೇಡುವ ಜೀವನ ಜೀವಿಸ್ತೀಯ. ಅಪ್ಪ ಕೊಡಪ್ಪ,
ಮಾಡಪ್ಪ, ಪ್ಲೀಸಪ್ಪ, ಕರುಣೆ ತೋರಪ್ಪ, ಗುಣಪಡಿಸಪ್ಪ, ಇಳಿದು ಬಾಪ್ಪ, ಬಾಪ್ಪ, ನಮ್ಮ ಮನೆಗೆ ಬಾಪ್ಪ. ಎಲ್ಲಿಯವರೆಗೆ ಯೇಸುವನ್ನು ಕಂಡುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಒಂದು ರೀತಿಯ ಭಿಕ್ಷುಕ ಕ್ರೈಸ್ತರಾಗಿರ್ತೀವಿ ನಾವು. ನಿಜವಾದ ಕ್ರೈಸ್ತರು ಏನು ಮಾಡ್ತಾರೆ ಹಾಗಾದರೆ? ಅಪ್ಪನನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸೋರಾಗಿರ್ತಾರೆ. ಸ್ವರ್ಗದಲ್ಲಿ ದೂತರು ದೇವರನ್ನ ಆರಾಧಿಸ್ತಾರೆ, ಭೂಮಿಯಲ್ಲಿ ಅವರ ಮಕ್ಕಳು ಅವ್ರನ್ನ ಆರಾಧಿಸ್ತಾರೆ. ನೀವು ಮಕ್ಕಳಾಗಿದ್ದರೆ ನೀವೆಲ್ಲರೂ ಅಪ್ಪನನ್ನು ಆರಾಧಿಸೋರಾಗಿರ್ತೀರ. ಆರಾಧನೆ ಬಾಹ್ಯಾಚರಣೆ ಅಲ್ಲ, ಆರಾಧನೆ ಪ್ರೀತಿಯ ಸಮರ್ಪಣೆ ಆಗಿದೆ. ವರ್ಷಿಪ್ ಈಸ್ ಎಕ್ಸ್ಪ್ರೆಷನ್ ಆಫ್ ಲವ್. I worship God means, I worship Jesus means, that is an ultimate expression of love. ಅದು ಹಾಡಲ್ಲ, that is complete surrenderance to God. ನಾವಿವತ್ತು ದೇವರನ್ನ ಆರಾಧಿಸೋದಕ್ಕಿಂತ ಮನುಷ್ಯರನ್ನ ಆರಾಧಿಸ್ತೀವಿ. ವಿ ಸರೆಂಡರ್ ಅವರ್ ಲೈಫ್ ಟು ಪೀಪಲ್. ನಮ್ಮ ಜೀವನ ಮನುಷ್ಯರಿಗೆ ಸರೆಂಡರ್ ಮಾಡಿಬಿಟ್ಟಿದ್ದೀವಿ. ಸಮ್ ಪೀಪಲ್ ಸರೆಂಡರ್ಡ್ ಯುವರ್ ಲೈಫ್ ಟು ಮನಿ. Some people surrendered your life to your business, your education, your family, your so many things. That means you are worshipping those things. You are sacrificing. You are giving yourself. ಕೆಲವರು ಇದ್ದಾರೆ, ನನ್ನ ಜೀವನನೇ ನನ್ನ ಮಗನಿಗೋಸ್ಕರ, ನನ್ನ ಜೀವನನೇ ನನ್ನ ಮಗಳಿಗೋಸ್ಕರ. ಕೆಲವರು ಜೀವನ ಬಿಸ್ನೆಸ್ಗೋಸ್ಕರ, ಕೆಲವರು ಜೀವನ ವಿದ್ಯಾಭ್ಯಾಸಕ್ಕೋಸ್ಕರ. ಈ ರೀತಿ ಯಾಕೆ ಅಂದರೆ ಅವರಿಗೆ ನಿಜವಾದ ಜೀಸಸ್ ಸಿಕ್ಕಿಲ್ಲ. ಸಿಕ್ಕಿದ್ರೆ ಅವ್ರ ಹೃದಯದೊಳಗಡೆ ಆಸೆ ಬರುತ್ತೆ. ಅವ್ರ ಬಾಯಲ್ಲೆಲ್ಲ ಬರೋದು, ಹೃದಯದಲ್ಲಿ ಆಸೆ ಬರುತ್ತೆ. ನನ್ನ ಜೀವನ ಯೇಸುವಿಗಾಗಿ. ಮೈ ಲೈಫ್ ಈಸ್ ಫಾರ್ ಮೈ ಲಾರ್ಡ್ ಹೂ ಡೈಡ್ ಇನ್ ಮೈ ಪ್ಲೇಸ್ ಆಸ್ ಮೈ ಸಬ್ಸ್ಟಿಟ್ಯೂಟ್ ಫಾರ್ ಮೈ ಸೇಕ್, ಮೈ ರಿಡೀಮರ್, ಮೈ ಜೀಸಸ್. ಮೈ ಲೈಫ್ ಈಸ್ ಫಾರ್ ಮೈ ರಿಡೀಮರ್, ಮೈ ಲಾರ್ಡ್, ಮೈ ಜೀಸಸ್. ಇದು ಒಳಗಡೆಯಿಂದ ಬರುತ್ತೆ. ನನ್ನ ಜೀವನ ನನ್ನ ಯೇಸುವಿಗಾಗಿ, ನನ್ನ ಕರ್ತನಿಗಾಗಿ, ನನ್ನ ವಿಮೋಚಕನಿಗಾಗಿ, ನನ್ನನ್ನು ಬಿಡುಗಡೆ ಮಾಡಿದ ಆತನಿಗಾಗಿ, ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತ ಆತನಿಗೋಸ್ಕರ. ಬಾಯಲ್ಲಿ ಬರಲ್ಲ, ಹೃದಯದಲ್ಲಿರುತ್ತೆ, ಜೀವನನೂ ಹೋಗುತ್ತೆ. ಹಾಗಾದರೆ ಬೇರೆ ಏನು ಮಾಡೋದಿಲ್ವ? ಎಲ್ಲ ಮಾಡ್ತೀವಿ. ಏನೇನು ಮಾಡಬೇಕು ನೀಟಾಗಿ ಮಾಡ್ತೀವಿ. ಯಾರ್ಯಾರನ್ನ ಎಲ್ಲೆಲ್ಲಿಡಬೇಕೋ ಅಲ್ಲಲ್ಲಿಡ್ತೀವಿ. ಮೊದಲು ಅವರೇ, ಯಾವಾಗಲೂ ಅವರೇ, ಪೂರ್ತಿನೂ ಅವರೇ. ಮಿಕ್ಕಿದ್ದೆಲ್ಲ ಅಲ್ಲಲ್ಲೇ. ಪ್ರಯಾಣ ಹೋಗ್ತಾ ಇರುತ್ತೆ. ಒಂದೊಂದು ಸ್ಟೇಷನ್ ಬರುತ್ತೆ. ಯಾವುದೋ ಒಂದು ಸ್ಟೇಷನಲ್ಲಿ ಅಪ್ಪ ಅಮ್ಮ ಸಿಕ್ಕಿದ್ರು, ಇನ್ನೊಂದು ಸ್ವಲ್ಪ ಸ್ಟೇಷನಲ್ಲಿ, ನೆಕ್ಸ್ಟ್ ಸ್ಟೇಷನಲ್ಲಿ ಅಣ್ಣ ಸಿಕ್ಕಿದ, ನೆಕ್ಸ್ಟ್ ಸ್ಟೇಷನಲ್ಲಿ ತಂಗಿ ಸಿಕ್ಕಿದ್ಲು, ನೆಕ್ಸ್ಟ್ ಸ್ಟೇಷನಲ್ಲಿ ಹೆಂಡ್ತಿನೋ ಗಂಡನೂ ಸಿಗ್ತಾನೆ. ಅದಾದಮೇಲೆ ಜರ್ನಿ ಮುಂದೆ ಹೋಗುತ್ತೆ. ನೆಕ್ಸ್ಟ್ ಸ್ಟೇಷನಲ್ಲಿ ಮಗ ಸಿಗ್ಬೋದು, ಮಗಳು ಸಿಗ್ಬೋದು. ನೆಕ್ಸ್ಟ್ ಸ್ಟೇಷನ್ನಲ್ಲಿ ಬಿಸ್ನೆಸ್ ಸಿಗ್ಬೋದು. ನೆಕ್ಸ್ಟ್ ಸ್ಟೇಷನ್ನಲ್ಲಿ ಮನೆ ಸಿಗ್ಬೋದು. ಸ್ಟೇಷನ್ ಹಾಗೆ ಮುಂದಕ್ಕೆ ಹೋಗುವಾಗ, ಜರ್ನಿ ಮುಂದಕ್ಕೆ ಹೋಗುವಾಗ ನೆಕ್ಸ್ಟ್ ಸ್ಟೇಷನಲ್ಲಿ ಅತ್ತೆ ಸೊಸೆ ಸಿಗ್ಬೋದು. ನೆಕ್ಸ್ಟ್ ಸ್ಟೇಷನಲ್ಲಿ ಮುಂದಕ್ಕೆ ಹೋಗುವಾಗ ಮೊಮ್ಮಕ್ಕಳು ಸಿಗ್ಬೋದು. ಕೊನೆಗೊಂದು ಕಡೆ ಮರಣ ಸಿಗುತ್ತೆ. ಎಲ್ಲ ಸ್ಟೇಷನ್ ಸಿಗ್ತಾ ಇರುತ್ತೆ. ಜರ್ನಿ ಪ್ರಾರಂಭ ಮಾಡಿದಾಗಲೇ ಎಲ್ಲೋ ಸಿಕ್ಬಿಟ್ರ. ಒಂದು ಮಗು, 6 ತಿಂಗಳ ಮಗು, ಅಪ್ಪ ಅಮ್ಮ ಫಸ್ಟ್ ಸಿಗ್ತಾರೆ. ಅದಾದಮೇಲೆ ಆ ಮಗುವಿಗೀಗ ತಂಗಿನೋ ತಮ್ಮನೋ ಸಿಗಬೇಕಾದ್ರೆ ಮುಂದೆ ಹೋಗ್ಬೇಕು ಆ ಮಗು. ಅದಾದಮೇಲೆ ಫ್ರೆಂಡ್ಸ್ ಎಲ್ಲ ಸಿಗಬೇಕಾದ್ರೆ ಮುಂದಕ್ಕೆ ಹೋಗಬೇಕು. ಅದಾದಮೇಲೆ ಟೀಚರ್ಸ್ ಸಿಗಬೇಕಾದ್ರೆ ಮುಂದಕ್ಕೆ ಹೋಗಬೇಕು. ಆ್ಯಸ್ ಯು ಗೋ. ಆದರೆ ಈ ಜರ್ನಿ ಯಾರ ಜೊತೆಗೆ ಹೋಗ್ತಾ ಇದೆಯಾ? ಪ್ರಾರಂಭದಿಂದ ಕೊನೆ ತನಕ ಒಬ್ಬರು ಇರ್ತಾರೆ. ಅವ್ರು ಹೇಳ್ತಾರೆ, ಐ ವಿಲ್ ನೆವರ್ ಲೀವ್ ಯು ನಾರ್ ಫರ್ಸೇಕ್ ಯು. ಇಮ್ಯಾನುವೇಲ್, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಜೊತೆನಲ್ಲಿರ್ತೀನಿ. ಈ ಮಧ್ಯದಲ್ಲಿ ಸಿಕ್ಕಿದವರು ಯಾರಿಗೂ ಹೇಳೋಕ್ಕಾಗಲ್ಲ, ಯುಗದ ಸಮಾಪ್ತಿಯವರೆಗೂ ನಾನು ಇರ್ತೀನಿ ಮಗನೇ. ಹೇಳಿದ ತಾತ ಕೊಟ್ಟಕ್ಕೆ ಮಾರನೇ ದಿವಸ ಇಲ್ಲ, ನಾನು ನೋಡ್ಕೊಳ್ತೀನಿ ನಿನ್ನನ್ನು, ಭಯಪಡಬೇಡ ಅಂತ ಹೇಳಿದ ಅಪ್ಪ ಔಟ್. ಇಲ್ಲ, ಆಗಲ್ಲ, ಯಾರಿಗೂ ಇರೋಕ್ಕಾಗೋದಿಲ್ಲ. ಗಂಡ ಹೇಳ್ಬೋದು, ನಾನು ನಿನ್ನನ್ನು ನೋಡ್ಕೊಳ್ತೀನಿ, ಯಾವತ್ತೂ ಕೈ ಬಿಡೋದಿಲ್ಲ, ವಾಗ್ದಾನ ಮಾಡ್ತೀನಿ. ಯಾವ ಕೈ ಕೊಡ್ತಾನೋ ಗೊತ್ತಿಲ್ಲ. ಆಗಲ್ಲ, ಯಾರಿಗೂ ಆಗಲ್ಲ. ಮ್ಯಾಕ್ಸಿಮಮ್ ಆದರೆ ಸಾಯೋ ತನಕ ಆಗುತ್ತೆ. ಆದರೆ ಯೇಸು ಕ್ರಿಸ್ತರು ಸತ್ ಮೇಲೂ ಹಿ ವಿಲ್ ಟೇಕ್ ಯು, ಹಿ ವಿಲ್ ಬಿ ವಿತ್ ಯು ಫಾರ್ ಎವರ್. ನಾಟ್ ಓನ್ಲಿ ಹಿಯರ್ ಟಿಲ್ ಡೆತ್ ಅಲ್ಲ, ಈವನ್ ಆಫ್ಟರ್ ಡೆತ್
He will continue walk with you. He will stay with you forever. ಇಮ್ಯಾನುವೇಲ್ ಫಾರ್ ಎವರ್. ದೇವರು ನಮ್ಮೊಂದಿಗೆ ಇಹಲೋಕದಲ್ಲಿ ಪ್ರಯಾಣದಲ್ಲಿ ಮಾತ್ರ ಅಲ್ಲ, ಪ್ರಯಾಣದ ನಂತರವೂ ಪ್ರಭು ನಮ್ಮೊಂದಿಗೆ. ಯೇಸು